ನಿನ್ನಾಲೋಚನೆಯು ಶಾಶ್ವತವಾದದ್ದು, ನಿನ್ನಾಯ ಸಂಕಲ್ಪವು ಎಂದಿಗೂ ಕದಲದು. ನನ್ನ ಆತ್ಮವೇ ನೀನು ಮರೆಯಾಗಿರು ಎಂದು ನನ್ನಾಯ ಪ್ರಾರ್ಥನ ಜೀವದ ಅಂತ್ಯಕ್ಕೂ ಯೇಸುವೇ ನಂದು ನಿನ್ನಾಯ ಪ್ರೀತಿಯಲ್ಲೇ ನಿನಗಾಗಿ ಬಾಳಲು ಕೃಪೆಯಿಂದ ನಡೆಸು. ಯೇಸುವೇ ನನ್ನನ್ನು ನಿನ್ನಾಯ ಪ್ರೀತಿಯಲ್ಲೇ ನಿನಗಾಗಿ ಬಾಳಲು ಕೃಪೆಯಿಂದ ನಡೆಸು. ಎಲ್ಲ ಕೈಗಳ ಮೇಲೆತ್ತಿ ಗಟ್ಟಿಯಾಗಿ ಮರೆಯಾಗಿರು ಎಂದು ನನ್ನಾಯ ಪ್ರಾರ್ಥನ ಜೀವದ ಅಂತ್ಯಕ್ಕೂ ಆಮೆನ್. ದೇವರೇ ನನ್ನಲ್ಲಿ ನಿರ್ಮಿಸು ಶುದ್ಧ ಹೃದಯ, ಸುಚಿತ್ತ ಅನುಗ್ರಹಿಸಿ ನೂತನ ಪಡಿಸು. ನಿರ್ಮಿಸು ಶುದ್ಧ ಹೃದಯ, ಸುಚಿತ್ತ ಅನುಗ್ರಹಿಸಿ ನೂತನ ಪಡಿಸು. ನನ್ನಾತ್ಮವೇ ನೀನು ಮರೆಯಾಗಿರು ಎಂದು ನನ್ನಾಯ ಕರ್ತನ ಜೀವದ ಅಂತ್ಯಕ್ಕೂ ಜೀವದ ಅಂತ್ಯಕ್ಕೂ. Father, we give you all the glory, Daddy. Thank you for the whole night, the presence you poured over us lavishly. Thank you for the healing. Thank you for the prophetic utterances, Daddy. Thank you for what you are going to do in our future. The plans of good always. Jeremiah 29:11. Always good confirmations, Daddy. Lema haraba shabaraba. Lamo hari kaba shababaraba. In coming days, you will see like a rising sun in your life. Those things are, you think like a closed doors. Things will automatically open. Oma hari laba shera mara. How Peter came with that angel. When they come to the door of the prison, the door automatically it got opened. The same thing going to happen now. In a bigger way. No one can imagine that. Father, we give you all the glory. In Jesus' name, amen and amen. Please be seated, everyone.
Today's message comes from Deuteronomy 33, 25 to 29. Today's message has come from Deuteronomy 32, 25 to 29. ಇವತ್ತಿನ ಸಂದೇಶ ಬಂದು ಧರ್ಮೋಪದೇಶ ಕಾಂಡ 33, 20 29. Hallelujah. Hallelujah. We see about the proclamation today. ಆಮೇಲೆ ಇವತ್ತು ನಾವು ಅದನ್ನ ಯಾವ ರೀತಿ ಸ್ವಾಧೀನ ಮಾಡ್ಕೊಳ್ಳೋದು ನೋಡೋಣ. How you proclaim what you want. ಆಮೇಲೆ ನಿಮ್ಗೆ ಏನು ಬೇಕು ಅದನ್ನ ಯಾವ ರೀತಿ ನೀವು ಆಕ್ರಮಿಸ್ತೀರ ಅದನ್ನ ನೋಡೋಣ. How you proclaim what you believe. ಆಮೇಲೆ ನೀವು ಏನು ನಂಬ್ತೀರ ಅದನ್ನ ಯಾವ ರೀತಿ ಹೊಂದ್ತೀರಾ ನೋಡೋಣ ಇವತ್ತು. Hallelujah. Hallelujah. We will read the Deuteronomy 33, 25 to 29. ನಾವು ಧರ್ಮೋಪದೇಶ ಕಾಂಡ 33, 20 29 ತನಕ ಓದೋಣ. ಧರ್ಮೋಪದೇಶ ಕಾಂಡ 33, 25 ನಿಮ್ಮ ಕೋಟೆಯ ಬಾಗಿಲುಗಳಿಗೆ ಕಬ್ಬಿಣದ ಮತ್ತು ತಾಮ್ರದ ಅಗುಲಿಗಳು ಇರುವವು. ನೀವು ಇರುವವರೆಗೂ ನಿಮಗೆ ಬಲವು ಇರುವುದು. ಯಶೂರನೇ, ನಿಮ್ಮ ದೇವರಿಗೆ ಸಮಾನನು ಯಾವನೂ ಇಲ್ಲ. ಆತನು ಆಕಾಶವನ್ನೇರಿ ಮೇಘರೂಢನಾಗಿ ಮಹಾಗಾಂಭೀರ್ಯದಿಂದ ನಿಮ್ಮ ಸಹಾಯಕ್ಕೆ ಬರುವನು. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ. ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಆತನು ನಿಮ್ಮ ಎದುರಿನಿಂದ ಶತ್ರುಗಳನ್ನು ಹೊರಡಿಸಿ ಅವರನ್ನು ಸಂಹರಿಸಿರಿ ಎಂದು ಆಜ್ಞಾಪಿಸಿದನು. ಆದ ಕಾರಣ ಇಸ್ರಾಯೇಲರು ಆಕಾಶದಿಂದ ಮಂಜು ಸುರಿದು ಧಾನ್ಯವು ದ್ರಾಕ್ಷರಸವು ಸಮೃದ್ಧಿಯಾಗಿರುವ ದೇಶದಲ್ಲೇ ಸೇರಿ ನಿರ್ಭಯವಾಗಿ ವಾಸಿಸುವರಾದರು. ಯಾಕೋಬ್ ಸಂಭವವರು ಸುರಕ್ಷಿತರಾದರು. ಇಸ್ರಾಯೇಲರೇ, ನೀವು ಎಷ್ಟು ಧನ್ಯರು! ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಆತನೇ ನಿಮ್ಮನ್ನು ಕಾಯುವ ದಾಳು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಆದುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ. ನೀವು ಅವರಿಗಿಂತ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸುತ್ತೀರಿ. When you release this word over your life and others' life, ನೀವು ಈ ವಾಕ್ಯಗಳನ್ನು ನಿಮ್ಮ ಜೀವಿತದ ಮೇಲೆ ಇತರ ಜೀವಿತದ ಮೇಲೆ ವಾಕ್ಯಗಳನ್ನು ಹೇಳಿದಾಗ you can see the effect over the people. ಆ ಜನಗಳ ಮೇಲೆ ಅವ್ರ ಜೀವನದ ಪ್ರಭಾವವನ್ನು ನೀವು ನೋಡಬಹುದು. That's called the proclamation. ಅದನ್ನೇ ನೋಡ್ರಿ ನಾವು ಹೇಳ್ತಾ ಇರೋದು, ಅದನ್ನ ಯಾವ ರೀತಿ ಆಕ್ರಮಿಸ್ಕೊಳ್ತೀವಿ ಅದನ್ನ ಹೇಳ್ತಾ ಇರೋದು. And you proclamation means ನೀನು ಘೋಷಿಸಬೇಕು ವಾಕ್ಯ ವಿಷಯ ದೇವರ ವಾಕ್ಯ ಎತ್ತಿ ಘೋಷಿಸಬೇಕು. Okay? Hallelujah. The proclamation means you take the word and you will shout and you will release that. ಆಮೇಲೆ ನೀವು ದೇವರ ವಾಕ್ಯ ಪ್ರೊಕ್ಲಮೇಷನ್ ಅಂದ್ರೆ ನೀವು ದೇವರ ವಾಕ್ಯ ತಗೊಂಡು ಅದನ್ನ ಕೂಗಿ ಹೇಳ್ತಿರಲ್ಲ ಅದು. Hallelujah. Of course, more than Rhema. ಆಮೇಲೆ ನೋಡಿ ರೇಮಾಕ್ಕಿಂತ ಏನು ಹೆಚ್ಚಿನದಾಗಿ ಅದು. Think about that verses 29, the last verses of 33 chapter. ಧರ್ಮೋಪದೇಶ ಕಾಂಡ 33, 29 ನೋಡ್ರಿ. We will read together. We all together we will read that loudly. ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಓದೋಣ 29ನೇ ವಾಕ್ಯವನ್ನ. ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು! ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಆತನೇ ನಿಮ್ಮನ್ನು ಕಾಯುವ ಢಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಆದ್ದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುವರು. ನೀವು ಅವರಿಗಿಂತ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸುತ್ತೀರಿ. Mostly when you speak spirit-filled way, that's done. The devil will be done or enemy will be done. ನೋಡ್ರಿ, ನೀವು ಆತ್ಮಭರಿತವಾಗಿ ಯಾವಾಗ ಮಾತಾಡ್ತೀರಾ ಅದು ಸೈತಾನ ಇರಲಿ ಬೇರೆ ಯಾವುದೇ ವಿಷಯ ಆಗಲಿ ಮುಗಿದು ಹೋಗುತ್ತದೆ. That's why you need a prophetic word. ಅದಕ್ಕಾಗಿ ನೋಡ್ರಿ ಪ್ರವಾದನೆ ಮಾತ್ರ ಬೇಕು ನಿಮಗೆ. 2 Chronicles chapter 20. 2 ವೃತ್ತಾಂತ 20ನೇ ಅಧ್ಯಾಯ 3 to 7. 3 ರಿಂದ 7. Early our Jehoshaphat went to God. ನೋಡ್ಬೋದು ಮುಂಚಿತನೇ ನೋಡ್ರಿ ಅಲ್ಲಿ ಯೆಹೋಷಾಫಾಟನ ದೇವರ ಬಳಿ ಹೋಗಿದ್ದ. Before the war only he went. ನೋಡ್ಬೋದು ಇದಕ್ಕಿಂತ ಮುಂಚೆನೇ ದೇವರ ಬಳಿ ಹೋಗಿದ್ದ. He could fight. ಅವನು ಯುದ್ಧ ಮಾಡಬಹುದಾಗಿತ್ತು. Yes, if I am in the place of Jehoshaphat, I would not pray. I would have choose to fight. ಆಮೇಲೆ ನಾನೇನಾದ್ರು ಯೆಹೋಷಾಫಾಟ ಜಾಗದಲ್ಲಿ ಇದ್ದಿದ್ರೆ ನಾನು ಪ್ರಾರ್ಥಿಸ್ತಿರಲಿಲ್ಲ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೆ. Hallelujah. But this man, he surrendered. ಅದು ಈ ವ್ಯಕ್ತಿ ನೋಡ್ರಿ ದೇವರು ಒಪ್ಪಿಸ್ಕೊಡ್ತಾ ಇದ್ದಾನೆ. Now watch his prayer. ಅವನ ಪ್ರಾರ್ಥನೆ ನೋಡ್ರಿ. Maybe 5 to 14, up to 14. ಅದು ನೋಡ್ಬೋದು 5 ರಿಂದ 14 ತನಕ ಇದೆ ಇದು. Whole Judea with fasting they come together. ನೋಡ್ಬೋದು ಸಂಪೂರ್ಣ ಯೂದಾಯ ಜನಾಂಗ ಉಪವಾಸದಿಂದ ದೇವರ ಮುಂದೆ ಬಂದಿದ್ದಾರೆ. That's very important. ಅದು ಬಹಳ ಮುಖ್ಯ. And even the king's whole family. ನೋಡ್ಬೋದು ರಾಜರ ಸಂಪೂರ್ಣ ಕುಟುಂಬ ಬಂದಿದೆ. Serving as a family. ಕುಟುಂಬವಾಗಿ ಸೇವೆ ಮಾಡ್ತಿದ್ದಾರೆ. Following as a family. ಕುಟುಂಬವಾಗಿ ದೇವರನ್ನು ಹಿಂಬಾಲಿಸ್ತಾ ಇದ್ದಾರೆ. Hallelujah. Hallelujah. That's the greatest blessing. ಅದು ನೋಡ್ಬೋದು ಅದೇ ದೊಡ್ಡ ಆಶೀರ್ವಾದ. The proclamation from God now. ಆಮೇಲೆ ದೇವರಿಂದ ಬಂದಂತ ಮಾತೇನೀಗ ದೇವರು ಘೋಷಣೆ ಅವರು ಘೋಷಣೆ ಹೇಳಿಬಿಟ್ರು ಈಗ. ಆಮೆನ್. Hallelujah. 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 Not only you or me, not only that prophet. ಆಮೆನ್. ನಾವು ನೀವು ಮಾತ್ರ ಅಲ್ಲ, ಪ್ರವಾದನೆ ನೋಡಿ ಇಲ್ಲಿ. Hallelujah. Hallelujah. This time you no need to fight. ಆಮೆನ್. ಈಗ ನೀವು ಯುದ್ಧ ಮಾಡೋದ ಅವಶ್ಯಕತೆ ಇಲ್ಲ. Hallelujah. Hallelujah. Just stand and see how God will deliver you. ಅಲ್ಲಿ ನಿಂತು ನೋಡು ಯಾವ ರೀತಿ ದೇವರು ನಿನ್ನನ್ನು ಬಿಡುಗಡೆ ಮಾಡ್ತಾನೆ. You need to adapt this.
ನೀವು ಕೂಡ ಇದನ್ನ ನಿಮ್ಮ ಜೀವಿತದಲ್ಲಿ Now ಅಳವಡಿಸ್ಕೋಬೇಕು. Isaiah chapter 37 now. ಯೆಶಾಯ 37 ನೋಡಿ. How King Hezekiah come to refuge of God. ನೋಡಬಹುದು ಅಲ್ಲಿ ಹಿಜ್ಕೀಯ ಯಾವ ರೀತಿ ದೇವರ ಆಶ್ರಯಕ್ಕೆ ಬರ್ತಾನೆ. Hallelujah. Hallelujah. And he decided to go to God. ನೋಡ್ರಿ ಅವನು ಕೂಡ ನಿರ್ಧಾರ ಮಾಡ್ತಾನೆ ದೇವರ ಬಳಿ ಹೋಗೋದು. Mostly it look like a cancer mostly for him. ಅವನಿಗೆ ನೋಡಿ ಕ್ಯಾನ್ಸರ್ ಗೆಡ್ಡೆ ತರ ಇದೆ ಅದರಲ್ಲಿ. Enemy also against him. ಅವನ ವಿರುದ್ಧ ವೈರಿ ಕೂಡ ಬಂದಿದ್ದಾನೆ. Remember that when the trouble comes, it's not only in one way. ಆಮೇಲೆ ನೋಡಬಹುದು ಅಲ್ಲಿ ಸಮಸ್ಯೆ ಬಂದಾಗ ಮಾತ್ರ ಒಂದು ಮಾರ್ಗದಲ್ಲಿ ಮಾತ್ರ ಬರಲ್ಲ. Many time you think it's only sickness. ನೀವು ಅನ್ಕೋಬೇಡಿ ಕೇವಲ ಕಾಯಿಲೆ No, watch, attack will be from every area. ನೋಡಬಹುದು ಎಲ್ಲಾ ಕಡೆಯಿಂದ ನಿಮಗೆ ಬರ್ತಾನೆ ಇರುತ್ತೆ. Once you allow the enemy, it is already there, but you could not notice sometimes. ಆಮೇಲೆ ಅಲ್ಲಿ ನೋಡ್ರಿ ಅಲ್ಲಿ ವೈರಿ ಇದ್ದಾನೆ, ಅವಕಾಶ ಮಾಡಿಕೊಟ್ಟು ಅಲ್ಲಿ ಬರ್ತಾನೆ ಇರ್ತಾನೆ. But when the influence has come, maybe the parinama when the consequences comes, then it's already time out. ಪರಿಣಾಮ ಬಂದಾಗ ನೋಡ್ರಿ ಸಮಯ ಮೀರೋಗಿರುತ್ತಲ್ಲಿ. Hallelujah. Hallelujah. I was using a BSNL phone for many days. Years. ನೋಡಿ BSNL ಫೋನ್ ನಾನು ತುಂಬಾ ವರ್ಷ ಯೂಸ್ ಮಾಡಿದ್ದೀನಿ. Out of the love of those company. ಆಮೇಲೆ ಆ ಕಂಪನಿ ಮೇಲೆ ಪ್ರೀತಿಯಿಂದ ಸುಮಾರು ವರ್ಷ ಪ್ರೀತಿ. And also Jio. ಮತ್ತು ಜಿಯೋನು ಉಪಯೋಗಿಸಿದೆ. Mostly when the mobile come to Hassan, I started using. ಆಮೇಲೆ ಯಾವಾಗ ಫೋನ್ ಬಂತು ಅವಾಗ ಮೊಬೈಲ್ ಯೂಸ್ ಮಾಡ್ತಾ Way ಇದ್ದೆ. back in 1997. ಆಮೇಲೆ 1997 ಇಸ್ವಿಯಿಂದ Radiation is such a way, even my hands will many times burn out. ಆಮೇಲೆ ನೋಡ್ಬೋದು ಯಾವ ರೀತಿ ರೇಡಿಯೇಷನ್ ಇತ್ತು ಅಂತ ನನ್ನ ಕೈಯ ಈಗಲೂ ಕೈಯೇ ಮುಟ್ಟಕ್ಕಾಗಲ್ಲ ಫೋನ್. Hallelujah. And every Sunday when it comes, I could not get that data. Even too much data consumed easily. ಆಮೇಲೆ ನೋಡ್ಬೋದು ಭಾನುವಾರ ಬಂತು ಅಂದ್ರೆ ಅಲ್ಲಿ ನೆಟ್ಟೇ ಸಾಕಾಗ್ತಿರಲಿಲ್ಲ, ನೆಟ್ಟೆಲ್ಲ ಖಾಲಿ Even whole day. ಆಮೇಲೆ ರಾತ್ರಿ ದಿನವೆಲ್ಲ Then I asked him using the Airtel. ಆಮೇಲೆ ನನ್ ಕೇಳಿದ್ರು ನಾನು ಏರ್ಟೆಲ್ ಹೇಳಿದೆ. Then I tried using through his connection. ಆಮೇಲೆ ನಮ್ಮ ಅಲ್ಲಿ ನೋಡ್ಬೋದು ಅಲ್ಲಿ ಏರ್ಟೆಲ್ ಯೂಸ್ ಮಾಡಕ್ಕೆ ಶುರು ಮಾಡಿದ್ರು. Even within 500 MB, everything will be done whole day. ಆಮೇಲೆ ನೋಡ್ಬೋದು 500 MB ಒಳಗನೆ ದಿನ ಪೂರ್ತಿ ಅಲ್ಲಿ ಮ್ಯಾನೇಜ್ ಮಾಡಬಹುದು. Hallelujah. Hallelujah. And I used to get even 5 GB data also not enough. ಆಮೇಲೆ ನಮ್ಗೆ 5 GB ಡಾಟಾ ಸಿಕ್ಕಿದ್ರೆ ಸಾಲ್ತಾ ಇರಲಿಲ್ಲ ಆಗ. Then now it's even not more than 500 MB, everything will be done. ಆದ್ರೆ ಈಗ ನೋಡಿ 500 MB ಸಾಕು, ಅದೆಲ್ಲ ಮೀಟರ್ ಆಗುತ್ತೆ. Because I listened to his counsel. ಆಮೇಲೆ ನೋಡ್ರಿ ನಾನು ಅಲ್ಲಿ ಮಾತನ್ನ ಕೇಳಿದೆ. ಅದು I asked Brother Benny also. ನಾನು ಬೆನ್ನಿಯವ್ರನ್ನು ಕೂಡ How that network works. ಯಾವ ರೀತಿ ನೆಟ್ವರ್ಕ್ ಕಾರ್ಯ ಮಾಡುತ್ತೆ. In the same way, ಅದೇ ರೀತಿ proclamation works. ಆಮೇಲೆ ನೋಡು ಅದೇ ರೀತಿ ನೀವು ದೇವರ ವಾಕ್ಯ ಘೋಷಣೆ ಮಾಡ್ತಿರಲ್ಲ ಕಾರ್ಯ ಮಾಡುತ್ತದೆ. Tell the next person, proclaim the word. ಪಕ್ಕದವರಿಗೆ ಹೇಳ್ರಿ ದೇವರ ವಾಕ್ಯ ಘೋಷಣೆ ಮಾಡು. It's almost like a rhema. ಅದು ಕೂಡ ನೋಡಿ ರೇಮ ವಾಕ್ಯ ತರ. Rhema means spoken word. ರೇಮ ಅಂದ್ರೆ ಏನು? ಹೇಳುವಂತ ಮಾತುಗಳು. Logos means as it is you read the Bible. ಲೋಗೋಸ್ ಅಂದ್ರೆ ಇದು ಸತ್ಯವಾದ ಓದ್ತಿರಲ್ಲ ಆ ರೀತಿ. Okay, now it is just now Deuteronomy 33, 25 to 29. ಧರ್ಮೋಪದೇಶ ಕಾಂಡ 33, 20-29. See, those days, more than 4,000 years ago, we are reading here. ನಾವಿಲ್ಲಿ ಏನು ಓದ್ತಿದೀವಿ ಅಂದ್ರೆ 4,000 ವರ್ಷದಿಂದ ಏನು ಹೇಳಿದ್ರು ಏನು ಬರ್ತದೆ ಅದು ಓದ್ತಾ ಇದೀವಿ. Maybe minimum 3,600 years ago. ಕನಿಷ್ಠ ಅಂದ್ರೆ 3,600 ವರ್ಷ ಅಂತೂ ಆಗಿದೆ. That means the same Holy Spirit even now. ಅದ್ರ ಅರ್ಥ ಏನು? ಈಗಲೂ ಅದೇ ಪರಿಶುದ್ಧಾತ್ಮ. They are more better positive than us. ಆಮೇಲೆ ನೋಡಬಹುದು ಅದು ಈಗಲೂ ಕೂಡ ಸಾಧ್ಯ, ಅದಕ್ಕಿಂತ ಇನ್ನೂ ಸಕಾರಾತ್ಮಕವಾಗಿ ಮಾಡಬಹುದು. Think about 1 Samuel chapter 17. 1 ಸಾಮುವೇಲ 17ನೇ ಅಧ್ಯಾಯ ನೋಡಿ. Do you know before the war our David won the battle. ನೋಡಬಹುದು ಯುದ್ಧಕ್ಕಿಂತ ಮುಂಚೆವೇ ನೋಡ್ರಿ ಅಲ್ಲಿ ದಾವೀದ ಯುದ್ಧ ಗೆದ್ದಾಯ್ತು. Mostly it is from 30 to 37. ಅದು ನೋಡಬಹುದು 37ರಿಂದ 37. And as soon as he entered the battle, ಅವ್ನು ನೋಡಬಹುದು ಯುದ್ಧ ಭೂಮಿಗೆ ಬಂದಾಗ he took control ಅವನೇ ನೋಡ್ರಿ ಎಲ್ಲದನ್ನೂ ಸ್ವಾಧೀನ ತೆಗೆದುಕೊಂಡ by speaking. ಮಾತಿನ ಮೂಲಕ. Hallelujah. Hallelujah. Luke 4:18 to 21. ಲೂಕ 4:18-21. Jesus entered the synagogue. ನೋಡಬಹುದು ಯೇಸು ಸ್ವಾಮಿ ಸಭಾಮಂದಿರಕ್ಕೆ ಹೋಗ್ತಾರೆ. He took the scroll, ಅಲ್ಲಿ which was the prophecy about him only. ಆ ಒಂದು ಪ್ರವಾದನೆ ಇತ್ತು, ಅದು ಯೇಸು ಸ್ವಾಮಿ ಮೇಲೆನೇ ಪ್ರವಾದನೆ ಇದೆ. That was Isaiah 61, 1 to 3. ಅದು ಯೆಶಾಯ 61, 1-3. He took the scroll. ಸುರುಳಿಯನ್ನು ತೆಗೆದುಕೊಂಡು He read over the people. ಜನರ ಮೇಲೆ ಆ ವಾಕ್ಯವನ್ನು ಓದಿ. Today, by hearing this prophecy was fulfilled now. ಆಮೇಲೆ ನೋಡಬಹುದು ಇವತ್ತು ಈ ಪ್ರವಾದನೆ ಓದುವ ಮೂಲಕ ಈ ಪ್ರವಾದನೆ ನೆರವೇರಿದೆ. Verses 21. 21ನೇ ವಾಕ್ಯ ನೋಡಿ. Hallelujah. Hallelujah. By hearing this, ಇವತ್ತಿನ ನನ್ನ ಮಾತನ್ನು ಕೇಳುವಲ್ಲಿ as I spoken this. ನಾನು ಈ ಮಾತಾಡುವ ಮೂಲಕ. Hallelujah. Hallelujah. That's what I'm explaining a little bit more here. ನಾನು ಇಲ್ಲಿ ಇನ್ನೂ ವಿವರಿಸಿ ಹೇಳ್ತಾ ಇದ್ದೀನಿ. 18 to 20, that's what Isaiah 61:3. ನೋಡಬಹುದು ಲೂಕ 4:18-20, ಯೆಶಾಯ 61, 1-3. That is very important for you people. ಅದು ನಿಮಗೆ ಬಹಳ ಮುಖ್ಯ ವಾಕ್ಯ ಆಗಿದೆ. Instead of sadness,
ಅದು ನೋಡ್ಬೋದು ದುಃಖದ instead ಬದಲಾಗಿ of mourning, ಅಥವಾ ನೀವು ಗುಣಗುಂಡ ಬದಲಾಗಿ oil of gladness. ಆಮೇಲೆ ನೋಡ್ಬೋದು ದೇವರಿಂದ ಆನಂದ ತೈಲ ದಯಪಾಲಿಸ್ತಾನೆ ನಿಮ್ಗೆ. Hallelujah. Hallelujah. So when you read the word of God, ನೀವು ಯಾವಾಗ ದೇವರ ವಾಕ್ಯ ಓದ್ತೀರಾ first you receive it. ಅದನ್ನ ನೀವು ಸ್ವೀಕರಿಸಿ. So this is what the proclamation does that. ಅದು ನೀವು ಘೋಷಣೆ ಮಾಡಿದಾಗ ನೋಡ್ರಿ ಅದು ಕಾರ್ಯ When ಮಾಡುತ್ತದೆ. you use that word, ನೀವು ಯಾವಾಗ ವಾಕ್ಯನ ಉಪಯೋಗಿಸ್ತೀರಾ? so just we read the, let us read again now. ನಾವು ಇನ್ನೊಂದ್ಸರಿ ಓದೋಣ. How the proclamations can affect all the people. ಯಾವ ರೀತಿಯಾಗಿ ಘೋಷಣೆಗಳು ಜನಗಳ ಮೇಲೆ ಕಾರ್ಯ ಮಾಡುತ್ತೆ. First you are benefited in that. ಮೊದಲು ನಿಮಗೆ ಅಲ್ಲಿ ಕಾರ್ಯ ಮಾಡಿ ನಿಮಗೆ ಅಭಿವೃದ್ಧಿ ಆಗುತ್ತೆ. Hallelujah. Hallelujah. Then over the people. ನಂತರ ಜನಗಳಿಗೆ ಉಪಯೋಗ ಆಗುತ್ತೆ. As I said in 1857, September 23, ನಾನು ಹೇಳಿದಾಗ 1857 ಸೆಪ್ಟೆಂಬರ್ 23 a single man ಒಬ್ಬ ವ್ಯಕ್ತಿ brought the revival in America. ಅಮೆರಿಕದಲ್ಲಿ ಉಜ್ಜೀವನ ತಂದಿದ್ದು. Hallelujah. Hallelujah. A burdened man, a single burdened man can change the destiny of the nation. ನಾವು ನೋಡ್ಬೋದು ಒಬ್ಬ ಅಲ್ಲಿ ಭಾರವಾದಂತ ವ್ಯಕ್ತಿ ನೋಡ್ಬೋದು ಆ ರಾಷ್ಟ್ರದ ಗುರಿಯನ್ನೇ ಬದಲಾವಣೆ ಮಾಡ್ತಾನೆ. Hallelujah. Let us read again that 29 verses 29 now. ಎಲ್ಲರೂ ಕೂಡ ಧರ್ಮೋಪದೇಶ ಕಾಂಡ 33 ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು. ಅವರು ಯಾರು ಬಾಯಿ ಸರಿತಾರೆ ನೋಡಿ ಅವರು. Hallelujah. Hallelujah. ವಾಯ್ಸೇ ಬರ್ತಾ ಇಲ್ಲ, ಸಹನಂದು ವಾಯ್ಸೇ ಬರ್ತಾ ಇಲ್ಲ. ಬಿಟ್ರೆ ಸಾಕಪ್ಪ ಅನ್ಸಿದ್ದಾರೆ ಸಹನ್. ಐ ನೋ ಯು ಆರ್ ಹಿಯರ್ ಫಾರ್ ಹೋಲ್ ನೈಟ್ ಹಿಯರ್. ನನಗೆ ಗೊತ್ತು ರಾತ್ರಿಯಿಂದ ನೀವು ಇಲ್ಲೇ ಇದ್ದೀರಾ. Maybe whole night suffering, I know that. ನನಗೆ ಗೊತ್ತು ರಾತ್ರಿ ನೀವು ಕಷ್ಟನೇ ಅನುಭವಿಸಿರೋದು. Even they are sitting only from yesterday night, they are sitting only. ರಾತ್ರಿಯಿಂದ ನೀವು ಕೂತಾ ಇದ್ದಾರೆ ಇಲ್ಲಿ. ಅವರಿಬ್ರು ಮೇನ್ ಆಗಿ. Hallelujah. Hallelujah. They never slept. ಅವ್ರು ಮಲಗೇ ಇಲ್ಲ ಪಾಪ. At least I slept for mostly 1.5 hours. ನಾನು 1.5 ಗಂಟೆ ನಾನು ಮಲಗಿದ್ದೀನಿ. Hallelujah. Hallelujah. But those two guys, they sitting only there only in the chair. ಅವರಿಬ್ರು ನೋಡಿ ಚೇರ್ ಮೇಲೆ ಕೂತಿರಾಗ್ಲಿಲ್ಲ. Hallelujah. Hallelujah. But the blessing, you cannot imagine such a blessing that when it comes over you. ನಿಮ್ಮ ಮೇಲೆ ಆಶೀರ್ವಾದ ಬಂದಾಗ ನೀವು ಊಹಿಸಕ್ಕೆ ಆಗಲ್ಲ ಅಂತ ಆಶೀರ್ವಾದ ನಿಮ್ಮ ಮೇಲೆ ಬರುತ್ತೆ. How many of you here whole night yesterday night? ರಾತ್ರಿ ಯಾರಿದ್ರಿ ಆಲ್ರೆಡಿ ಯಾರು ಬಂದಿದ್ರಿ ನೆನ್ನೆ? ಕೈಗಳ ಮೇಲೆ ಸದಾಗ್ಲಿ. Hallelujah. Hallelujah. ಬೇರೆಯವರೆಲ್ಲ ಬಂದಿಲ್ಲದಿದ್ರು ಹೋಗಿ ಮಕ್ಕಡೆ ಮಲ್ಕೋ, ಮನೇಲಿ ಹೋಗಿ ನೀನು ಮತ್ತೆ ಹೋಗಿ, ಇವತ್ತೆಲ್ಲ ಮಲ್ಕೋ ಹೋಗಿ ಮತ್ತೆ ಹೋಗಿ ಆಗುತ್ತಾ? ನೀನು ಸುಮಾ ಇವೆಲ್ಲ ಯಾರ್ಯಾರು ನೀವು ಬಂದಿಲ್ಲದೆ ಇರೋರು ನೀವೆಲ್ಲ ಮಕ್ಕಡೆ ಮಲ್ಕೊಳ್ಳಿ, ಹೋಗಿ ನೀವು. ಕೈ ಈ ಕಡೆಗೆ ಹೋಗ್ತಾ ಇದೆ. Hallelujah. Okay, proclamation 33 verses 29. ಧರ್ಮೋಪದೇಶ ಕಾಂಡ 33:29. I think I told you this message prepared very long back. ನಾನು ಹೇಳ್ತಾ ನೋಡ್ರಿ ಈ ಸಂದೇಶನ ತುಂಬಾ ದಿವಸದಿಂದನೇ ಸಿದ್ಧ ಮಾಡಿದ್ದೆ. As actually heading the title. ಆ ಒಂದು ಏನ್ ಘೋಷಣೆ ಅಂತ ಒಂದು ಟೈಟಲ್ ಇದೆಯಲ್ಲ ತುಂಬಾ ದಿವಸದಿಂದನೇ ಟೈಟಲ್ ಬರ್ತಿದೆ. ಅಲ್ಲೇ ಅವನ್ನ ಟೈಟ್ ಮಾಡ್ತೀವಿ ಅವನ್ನ. ಆಮೆನ್. Hallelujah. Hallelujah. Long back ago I made this title. ಬಹಳ ದಿವಸಗಳಿಂದನೇ ಘೋಷಣೆ ಅನ್ನೋದು ಬರೆದಾಗಿತ್ತು. Proclamation and Deuteronomy. See the pen is different here. Lecturer. Nodo. Hallelujah. Hallelujah. Okay, we will go now furthermore. ಆಮೇಲೆ ಇನ್ನೂ ವಾಕ್ಯದಲ್ಲಿ ಮುಂದುವರೆದು ಹೋಗೋಣ ಈಗ. Say here what is the effect of the proclamation? ಆಮೇಲೆ ನೀವು ಘೋಷಣೆ ಮಾಡೋದ್ರಿಂದ ಏನ್ ಕಾರ್ಯ ಆಗುತ್ತೆ? Take the word of God. ದೇವರ ವಾಕ್ಯ ತೆಗೆದುಕೊಳ್ಳಿ. Speak over the people. ಜನಗಳ ಮೇಲೆ ಮಾತಾಡಿ. Speak over yourself. ನಿಮ್ಮ ಮೇಲೆ ಮಾತಾಡ್ಕೊಳ್ಳಿ. Speak to the nations. ರಾಷ್ಟ್ರದ ಮೇಲೆ ಮಾತಾಡಿ. Things will be changed. ನೋಡ್ರಿ ವಿಶ್ವ ಬದಲಾವಣೆ ಆಗುತ್ತಾಗ. Hallelujah. Hallelujah. This is how you will use this from today. ಇವತ್ತಿನಿಂದ ಈ ರೀತಿಯಾಗಿ ನೀವು ಶುರು ಮಾಡೋ ಕಾರ್ಯ ಮಾಡಿ. Simply logos. ಆಮೇಲೆ ಸಾಧಾರಣವಾಗಿ ಲೋಗೋಸ್ ವಾಕ್ಯಗಳಿದು. That means the word. ಅದರ ಅರ್ಥ ಏನು? ಮಾತು ಅಷ್ಟೇ ಅದು. The word of God. ದೇವರ ಮಾತು ಅದು. That's called the logos. ಅದು ಲೋಗೋಸ್ ಅಂದ್ರೆ. When you take and speak over the people, ನೀವು ಅದು ತೆಗೆದುಕೊಂಡು ಇದರ ಮೇಲೆ ಮಾತಾಡಿದಾಗ that's a rhema. ಅದು ನೋಡಿ ರೇಮ ಅದು. For some people, it will make their life totally new. ಆಮೇಲೆ ನೀವು ಹತ್ರ ಹೇಳಿದಾಗ ನೋಡ್ರಿ ಅವ್ರ ಜೀವನ ಸಂಪೂರ್ಣವಾಗಿ ಹೊಸದಾಗುತ್ತೆ ಬೇರೆಯವ್ರಿಗೆ. Sometimes, especially in India, ಬಹುಮುಖ್ಯವಾಗಿ ಭಾರತ ದೇಶದಲ್ಲಿ when you speak, ನೀವು ಮಾತಾಡಿದಾಗ they never open the mouth. ಅವ್ರ ಬಾಯೇ ತೆರೆಯಲ್ಲ. Be quiet. ಅವ್ರು ಸುಮ್ಮನೆ ಇರ್ತಾರೆ. You wait for the time. ನೀವು ಸಮಯಕ್ಕಾಗಿ ನೀವು ಕಾಯಿ. After 2 years, they will send a testimony. ಅವರು 2 ವರ್ಷ ಆದ್ಮೇಲೆ ಸಾಕ್ಷಿ ಹೇಳ್ತಾರೆ ನಿಮ್ಗೆ ಅವರು. ನೀವು ಹೇಳಿದ್ರಿ ಹಂಗ ಅದು ನಿಮ್ಗೆ ಆಯ್ತು. 2 ವರ್ಷ ಆದ್ಮೇಲೆ ಹೇಳ್ತಾರೆ, ಕೆಲವರು 10 ವರ್ಷ ಆದ್ಮೇಲೆ ಹೇಳ್ತಾರೆ. ನೀನು ಕಾಯ್ಬೇಕಾಗುತ್ತೆ ನೀನು. Hallelujah. Hallelujah. Okay, tell the next person proclamation. ಪಕ್ಕದವರಿಗೆ ಹೇಳ್ರಿ ಘೋಷಣೆ. Okay, shall we read that again? Verses 29. 29ನೇ ವಾಕ್ಯ ಇನ್ನೊಂದ್ಸರಿ ಓದೋಣ. We are reading the Deuteronomy 33:29. ನಾವು ಓದ್ತಾ ಇರೋದು ಧರ್ಮೋಪದೇಶ ಕಾಂಡ 33:29. Deuteronomy 33 last verses. ಅವ್ರಿಗೆ ಕಾಣಂಗೆ ಇಟ್ಕೊಳ್ಳಪ್ಪ ಪಕ್ಕದಲ್ಲಿ ನೀನು ಏನೋ ನಮ್ಮ ನಿದ್ರೆ ಬಡಿಸಿದ್ರೆ ನೋಡೋಣ. ಇಸ್ಕೋದನ್ನು ಮಧ್ಯದಲ್ಲಿ ಇಟ್ಕೋದು. Hallelujah. ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯನೊಂದಿದವರು. ಆತನೇ ನಿಮ್ಮನ್ನು ಕಾಯುವ ಗಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ.
ಆದ್ದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ. ನೀವು ಅವರಿಗಿಂತ ಎತ್ತರವಾದ ಪೃಥ್ವಿ ಮೇಲೆ ಜಯಶಾಲಿಗಳಾಗಿ ಸಂಚರಿಸುತ್ತೀರಿ. I can send you like this only. ನಾನು ನಿಮ್ಗೆ ಈ ವಾಕ್ಯ ಈಗ ಹೇಳಿ ಕಳಿಸ್ಬಿಡ್ಬೋದು. But we'll meditate little more. ಆದ್ರೆ ವಾಕ್ಯದಲ್ಲಿ ಇನ್ನೊಂದು ಚೂರು ಮುಂದುವರೆದು ನೋಡೋಣ. Psalms 33, 4-12. ಕೀರ್ತನೆ 33, 4-12. Then I will tell you what is the matter about that. ಅದ್ಮೇಲೆ ಹೇಳ್ತೀನಿ ಏನಿದೆ ವಾಕ್ಯ ಅಂತ. First we will read the 33. ನಾವು ಕೀರ್ತನೆ 33 ನೋಡೋಣ. Next I will tell you what is the point of that. ಅದ್ರ ಅಂಶ ಅನ್ನೋದು ಹೇಳ್ತೀನಿ ನಿಮ್ಗೆ. Psalms 33, 4-12. ಕೀರ್ತನೆ 33, 4-12. Hallelujah. Verses 3 and 4. We'll go mostly, we'll skip also some verses. Important verses we'll go here. ನಾವಲ್ಲಿ ಬಹು ಮುಖ್ಯವಾದ ವಾಕ್ಯಗಳು ಮಾತ್ರ ನೋಡ್ತಾ ಹೋಗೋಣ. Hallelujah. Hallelujah. See, remember, those who love the truth, ಯಾರು ಸತ್ಯವನ್ನು ಪ್ರೀತಿಸ್ತಾರೆ, those who love to walk with God very closely, ಯಾರು ದೇವರೊಟ್ಟಿಗೆ ಹತ್ತಿರದಲ್ಲಿ ನಡೀಲಿಕ್ಕೆ ಇಷ್ಟಪಡ್ತಾರೆ, those people make a difference, remember. ತಿಳ್ಕೊಳ್ರಿ ಅಂತ ವ್ಯಕ್ತಿಗಳು ವ್ಯತ್ಯಾಸ ತರಕ್ಕೆ ಸಾಧ್ಯ. Now before I come here, you heard the prophecy. ಆಮೇಲೆ ನಾನು ಇಲ್ಲಿ ಬರೋಕ್ಕೂ ಮುಂಚೆ ನೀವು ಪ್ರವಾದನೆ ಕೇಳಿಸ್ಕೊಂಡ್ರಿ. For some people directly the prophecy has come, ನೋಡ್ಬೋದು ಕೆಲವರಿಗೆ ನೇರವಾಗಿ ಪ್ರವಾದನೆ ಬಂದಿಲ್ಲ. and your name also has been called, ನಿಮ್ಮ ಹೆಸರನ್ನು ಕೂಡ ಕರೆದ್ರು. and that prophecy will stand forever. ಆಮೇಲೆ ತಿಳಿದುಕೊಳ್ಳ್ರಿ ಆ ಪ್ರವಾದನೆ ನಿರಂತರವಾಗಿ ನಿಮ್ಮ ಜೀವನದಲ್ಲಿ ಇರುತ್ತೆ. Hallelujah. So now we are talking about the proclamation here. ನಾವಿಲ್ಲಿ ಮಾತಾಡ್ತಿರೋ ಈಗ ಘೋಷಣೆ ಬಗ್ಗೆ. Okay, what about the prophetic proclamations? ಆ ಪ್ರವಾದನೆ ಘೋಷಣೆಗಳೇನು? Yes, it is there. ಅದು ಕೂಡ ಇದೆ. Hallelujah. Hallelujah. See, now the 2 Chronicles chapter 20, ಎರಡು ಪೂರ್ವದ ವೃತ್ತಾಂತ 20ನೇ ಅಧ್ಯಾಯ. as the king prayed, ಅಲ್ಲಿ ನೋಡ್ಬೋದು ರಾಜ ಪ್ರಾರ್ಥಿಸಿದಾಗ very important, the higher authority, maybe you are the head of the house. ಆಮೇಲೆ ನೋಡ್ಬೋದು ಒಂದು ದೊಡ್ಡ ರಾಜ ಮನೆಗೇನೆ ಅವನು ಬಾಸ್ ಅವನು. You are the head of the house. ನೀವೇ ನಿಮ್ಮ ಮನೆಗೆ ಯಜಮಾನರಲ್ವಾ? You are praying. ನೀವು ಪ್ರಾರ್ಥಿಸ್ತಾ ಇದ್ದೀರಾ? That matters, remember. ಅದು ಬಹಳ ಮುಖ್ಯ ಅದನ್ನು ಪ್ರೇಯರ್ ಮಾಡೋದಲ್ಲಿ. ಅದು ವ್ಯತ್ಯಾಸ ತರುತ್ತೇದೋ. ನೀನು ಒಂದು ಕುಟುಂಬದ ಯಜಮಾನ, ನೀವು ಬೆಟ್ಟೆಗೌಡರು ಎಲ್ಲಿ ನೋಡ್ತಿದ್ದೀರಾ? ನೀವು ಕುಟುಂಬದ ಯಜಮಾನ, ನೀವು ಪ್ರಾರ್ಥನೆ ಮಾಡುವಾಗ ಅಲ್ಲಿ ವ್ಯತ್ಯಾಸ ಬರುತ್ತೆ. ಅಲ್ಲಿ you are a boss of your home. When you pray, things will change, just like Jehoshaphat. 2 Chronicles 20, 5-14. ಆಮೇಲೆ ನೋಡ್ಬೋದು ನೀವು ನಿಮ್ಮ ಮನೆಗೆ ಯಜಮಾನರಾಗಿದ್ರೆ ನೀವು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಖಂಡಿತವಾಗಿ ಬದಲಾವಣೆ ಬಂದೇ ಬರುತ್ತೆ. ಯಾವ ರೀತಿ ನೋಡ್ಬೋದು? 2 ಪರ್ವತ 20 ಯೆಹೋಷಾಫಾಟ ಮಾಡೋದಂತ ಆ ರೀತಿ. Hallelujah. Hallelujah. Maybe think about you are struck, you cannot even move also. ಅನ್ಕೊಳ್ಳಿ ನಿಮ್ಗೆ ಎಲ್ಲೂ ಕೂಡ ಅಲ್ಗಡಕ್ಕೆ ಆಗ್ತಿಲ್ಲ ಅಂತ ಪರಿಸ್ಥಿತಿ ಬಂದಿದೆ. That time even a half a minute prayer can change the situation. ಅಂತ ಸಮಯದಲ್ಲಿ ನೀವು ಅರ್ಧ ನಿಮಿಷ ಪ್ರಾರ್ಥನೆ ಮಾಡಿದ್ರೆ ಸಾಕು, ವಿಷಯ ಬದಲಾವಣೆ ಆಗುತ್ತೆ. Hallelujah. Hallelujah. That's how the powerful the word of God. ಆಷ್ಟು ನೋಡಿ ಶಕ್ತಿಯುತವಾಗಿದೆ ದೇವರ ವಾಕ್ಯ. It is there in verses 4. ಕೀರ್ತನೆ 33:4 ನೋಡಿ ಅದು. The word of the Lord is upright, ಯೆಹೋವನ ವಚನವು ಯಥಾರ್ಥವಾದುದು, and all his work is done in faithfulness. ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ. This is how you execute the word of God. ಈ ರೀತಿಯಾಗಿ ನೋಡಿ ನೀವು ದೇವರ ವಾಕ್ಯವನ್ನು ಕಾರ್ಯರೂಪಕ್ಕೆ ತರಬಹುದು. Maybe America president word may be executed or not. Maybe some people bring a stay in the court. ಆಮೇಲೆ ನೋಡಬಹುದು ಅಮೆರಿಕದ ಪ್ರೆಸಿಡೆಂಟ್ ಮಾತು ಬರುತ್ತಾ ಇಲ್ವೋ ಅಲ್ಲಿ ಸ್ಟೇ ತರಬಹುದು. ಸ್ಟೇ ಮಾಡ್ತಾರೆ ಕೋರ್ಟಿಗೆ ಹೋಗಿ ಅವನೇನಾದ್ರೂ ಆರ್ಡರ್ ಹೊಡಿಸಿದ್ರೆ, ಸುಗ್ರೀವಾಜ್ಞೆ ಹೊಡಿಸಿದ್ರೆ, but no one can stop this, remember. ಆದ್ರೆ ಇದನ್ನ ನಿಲ್ಲಿಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. Hallelujah. Hallelujah. Verses 5 will answer for that. ಅದಕ್ಕೆ ನೋಡ್ರಿ 5ನೇ ವಾಕ್ಯ ಉತ್ತರ ಕೊಡುತ್ತೆ. He loves the righteous and justice, ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನು, and also righteous people. ನೋಡಬಹುದು ನ್ಯಾಯ ಅವನು ನೀತಿವಂತರನ್ನು ಕೂಡ ಪ್ರೀತಿಸ್ತಾನೆ. When Satan come face to face to God, ನೋಡಬಹುದು ಸೈತಾನಲ್ಲಿ ದೇವರಿಗೆ ಬಂದಾಗ of ಮುಖಾಮುಖಿಯಾಗಿ, course he is not a match for our God. ನೋಡಬಹುದು ದೇವರಿಗೆ ಒಂದು ಸರಿ ಸಮಾನನಲ್ಲ. Remember, devil is not a match for our God. ತಿಳಿದುಕೊಳ್ಳ್ರಿ, ಸೈತಾನು ದೇವರಿಗೆ ಸರಿ ಸಮಾನನಲ್ಲ. Even a anointed Samuel, ನೋಡಬಹುದು ಅಭಿಷೇಕ ಹೊಂದಿದ ಸಾಮುವೇಲ, devil is no match for Samuel. ಸೈತಾನ ಇದನ್ನಲ್ಲ, ಸಾಮುವೇಲನಿಗೆ ಸಮಾನನೂ ಅಲ್ಲ. Hallelujah. Hallelujah. But the condition is anointed, ಆದ್ರೆ ಅಲ್ಲಿ ಏನಪ್ಪಾ ಷರತ್ತು ಅಂದ್ರೆ ಅಭಿಷೇಕ ಇರಬೇಕು. not for everyone. ಅದು ಎಲ್ರಿಗೂ ಅಲ್ಲ ಅದು. But you need to take of that anointing, that 3:34, John 3:34. ನೀವು ಯೋಹಾನ 3:30 ತೆಗೆದುಕೊಳ್ಳಬೇಕು ಅಭಿಷೇಕ. You need to spend with the word of God. ನೀವು ದೇವರ ವಾಕ್ಯದಲ್ಲಿ ತಿಳಿಯಬೇಕು. Some people how to develop the anointing. ಕೆಲವರು ಕೇಳ್ತಾರೆ ಯಾವ ರೀತಿ ಅಭಿಷೇಕ ಹೆಚ್ಚೋದು. Yesterday you are whole night you are here. ನಿನ್ನೆ ನೋಡ್ರಿ ಕೆಲವರು ರಾತ್ರಿಯಲ್ಲಿ ಇದ್ದೀರಿ. ಕೆಲವರೆಲ್ಲ ನೀವು ನೈಟ್ ಬಂದಿರಲಿಲ್ಲ, ನೀವೆಲ್ಲ ಅಭಿಷೇಕ ಮರೆತುಬಿಟ್ರಿ. ನೀವು ಕೆಲವರೆಲ್ಲ ಹೆಂಗೆಂಗೋ ಬಂದು ಕೂತಿದ್ರೆ ನೋಡ್ರಿ, ಇಲ್ಲ ಬಂದಿರಿ ನೀವು, ನೈಟ್ ಎಲ್ಲ ಬಂದಿಲ್ಲ ನೀವು. ಅಭಿಷೇಕ ಎಲ್ಲ ಗ್ಯಾರಂಟಿ ಇರೋದಿಲ್ಲ. ಅದು ನೀನೇನಾದರೂ ಅಲ್ಲಿ ಕಾರ್ಯ ಮಾಡಲೇಬೇಕಲ್ಲ ನೀನು. ಈಗ ಒಂದು 40 ವರ್ಷದ ಹಿಂದೆ ಎಲ್ಲ ಬೋರ್ವೆಲ್ ತೆಗೆಸೋದು ದೊಡ್ಡ ಸಾಧನೆವಾದ. ತೆಂಗಿನ ಸಸಿಗಳಿಗೆ ಕೈಯಲ್ಲಿ ನೀರು ಹಾಕೋರು, ಅಂದರೆ ಬಿಂದಿಗೆಯಲ್ಲಿ ನೀರು ಹಾಕೋರು. ಎಷ್ಟು ಜನರಿಗೆ ಗೊತ್ತು? ಕೈ ಎತ್ತಿ ನೋಡೋಣ. ಸುಮಾರು ಜನ ಕೈ ಎತ್ತವ್ರು ಇವರು.
ನಾನು ಒಬ್ಬಗೆ ಗೊತ್ತಿರೋದು ಅಂದ್ಕೊಂಡಿದ್ದೆ. ಹಾಲೆಲೂಯ. ಅಯ್ಯ, ಬಿಂದಿಗೆಯಲ್ಲಿ ನೀರು ಹಾಕ್ಸೋರು ಗೊತ್ತಾ ನಿಮಗೆ? ಅವಾಗೆಲ್ಲ ಬೋರು ಡ್ರಿಪ್ ಇರಿಗೇಷನ್ ಇರಲಿಲ್ಲ ಅವಾಗ. ಆ ಥರ ನಿಮಗೆ ಸಿಕ್ಕರೆ ಆ ಕಡೆ ಎಲ್ಲ ಹೋಗ್ತಿರಲ್ಲ ತೋಟಗಳು, ಆ ಥರ ಮಾಡಿದ್ರು. ಅಯ್ಯ, ನಿನಗೆ ಆ ತೋಟದ ಕಾಯಿ ಕೀಳಕ್ಕೆ ಆಗ್ತಿಲ್ಲ ನಿನಗೆ, ಹೇಳೀಗ ನೀನು ಹೇಳಿದೀನು, ಅರ್ಥ ಆಗ್ತಿದೆ ನಿನಗೆ? ಆ ಕಾಯಿ ಕೀಳೋದು ದೊಡ್ಡ ಸಾಧನೆ. ಓಕೆ, ಅದು ಡಿಫ್ರೆಂಟ್ ಆಗುತ್ತೆ ಟಾಪಿಕ್, ನಾವು ಒಳಗಡೆ ಇರೋ ನಾವಿಲ್ಲೇ. ಸೊ Psalms 33:5. ಕೀರ್ತನೆ 33:5ನೇ ವಾಕ್ಯ. God loves the righteousness ತಿಳಿದುಕೊಳ್ಳ್ರಿ, ದೇವರು ನೀತಿವಂತಿಕೆಯನ್ನ ಪ್ರೀತಿಸ್ತಾನೆ and justice. ಮತ್ತು ನ್ಯಾಯವನ್ನು This ಪ್ರೀತಿಸ್ತಾನೆ. is what the foundation of God's throne. ಇದೇ ನೋಡಬಹುದು, ದೇವರ ಸಿಂಹಾಸನದ ಅಡಿಪಾಯ ಇದ್ದಾನೆ. Hallelujah. Hallelujah. Now our favorite verse 6 now. ಈಗ ನೋಡ್ರಿ, ನಮ್ಮ ಇಷ್ಟವಾದ By the ವಾಕ್ಯ. word of the Lord heavens were made, 6ನೇ ವಾಕ್ಯ. ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, and by the breath of his nostrils all their host. ಅದರದೆಲ್ಲವೂ ಆತನ ಶ್ವಾಸದ ನಿಮಿತ್ತವಾಯಿತು. How many of you know about the Milky Way, cosmos, Milky Way? ಎಷ್ಟು ಜನಕ್ಕೆ ಮಿಲ್ಕಿ ವೇ ಬಗ್ಗೆ ಗೊತ್ತಿಲ್ಲ? Hallelujah. Hallelujah. Thousands of stars, thousands of like a sun like a stars are there. ಅಲ್ಲಿ ನೋಡಬಹುದು, ಸಾವಿರ ನಕ್ಷತ್ರಗಳು, ಸೂರ್ಯ, ಚಂದ್ರ ಎಲ್ಲ ಇದರಲ್ಲಿ. Just by spoken all things has come to pass. ಅವೆಲ್ಲ ನೋಡ್ರಿ ಬರೀ ಬಾಯಿ ಮಾತಿಂದ ನಿರ್ಮಾಣ ಆಗಿದಾವೆಲ್ಲ. That we cannot even explain that. ಅದನ್ನ ವಿವರಿಸಲಿಕ್ಕೂ ಆಗಲ್ಲ. Hallelujah. Hallelujah. Now verse 7 now. 7ನೇ ವಾಕ್ಯ ನೋಡಿ. I love this. ನಾನು ಇಷ್ಟಪಡ್ತೀನಿ. Those who dig the borewell. ಆಮೇಲೆ ನೋಡಬಹುದು, ಬೋರಲ್ ಕೊರ್ಸೋದು. Psalms 33:7. ಕೀರ್ತನೆ 33:7ನೇ ವಾಕ್ಯ. Before you dig the borewell, you need to take these verses and pray. ಆಮೇಲೆ ನೀವು ಬೋರಲ್ ಕೊರ್ಸೋಕೆ ಮುಂಚೆ ವಾಕ್ಯ ತೆಗೆದುಕೊಂಡು ಪ್ರಾರ್ಥನೆ ಮಾಡಿದಿನ. ಅದೆಲ್ಲರೂ ಇರಲಿ ನೀರದು. ನೀನ್ ಬೋರ್ವೆಲ್ ತೆಗ್ಸೋದ್ರಕ್ಕೆ ಬರುತ್ತೆ ಅದು ನೀರು. ಎಷ್ಟೋ ಜನರದ್ದು ಬೋರ್ವೆಲ್ ಫೇಲ್ ಆಗಿದೆ ಅಲ್ವಾ? ಇಲ್ಲಿ ಪಕ್ಕದಲ್ಲೇ ಅವನಿಗೆ 1 ಇಂಚು 2 ಇಂಚು ಬಂದಿರಲಿಲ್ಲ ಅವನಿಗೆ, ಪಕ್ಕದವನಿಗೆ. ಇಲ್ಲಿ ಬೋರ್ವೆಲ್ ಕೊರೆಯಕ್ಕಾಗಿಲ್ಲ, 5 ಇಂಚು ನೀರು ಬಂದಿದೆ. ಹೆಂಗೆ ಸಾಧ್ಯ ಅದು? verses 7 here. 7ನೇ ವಾಕ್ಯ ನೋಡಿ. Psalms 33:7. ಕೀರ್ತನೆ 33:7. He gathers the water of the sea as a heap. He puts the deep in storehouses. 7ನೇ ವಾಕ್ಯ ನೋಡಿ. ನೀರುಗಳನ್ನು ಒಟ್ಟುಗೂಡಿಸಿ ಸಮುದ್ರವನ್ನು ಮಾಡಿದವನು ಆತನೇ, ಭೂಮಿಯ ಕೆಳಗೆ ಜಲಾಶಯವನ್ನು ಇಟ್ಟವನು ಆತನೇ. verses 8 now. 8ನೇ ವಾಕ್ಯ ನೋಡಿ. Let all the earth fear Lord. ಭೂಲೋಕದವರೆಲ್ಲರೂ ಯೆಹೋವನಿಗೆ ಭಯಪಡಲಿ. I love that verses. Let all the earth fear the Lord. 8ನೇ ವಾಕ್ಯ ನೋಡಿ. ಭೂಲೋಕದವರೆಲ್ಲರೂ ಯೆಹೋವನಿಗೆ ಭಯಪಡಲಿ. Remember, the fear of God will give you everything. ತಿಳಿದುಕೊಳ್ಳ್ರಿ, ದೇವರ ಭಯ ಎಲ್ಲವನ್ನೂ ಕೂಡ ದಯಪಾಲಿಸುತ್ತೆ. Even if you want to sin, you cannot sin if you fear God. ನೀವು ದೇವರ ಭಯ ಪಟ್ಟರೆ ಪಾಪ ಮಾಡೋಕೆ ಇಷ್ಟ ಇದ್ರೂ ಮಾಡಕ್ಕಾಗಲ್ಲ. Because now you are chosen by God now. ಏನಕ್ಕಾಗಿ ಅಂದ್ರೆ ದೇವರು ನಿಮ್ಮನ್ನು ಆಯ್ಕೆ ಮಾಡಿದ್ದಾನೆ. Hallelujah. Hallelujah. That's what Paul says. God, He will allow me to, I will never do any wrong things, and He will make me to go to heaven. ಆಮೇಲೆ ಮುಂದಿನ ಪೌಲ ನೋಡ್ರಿ, ದೇವರಿಗೆ ಅವಕಾಶ ಮಾಡ್ಬೋದು ತಪ್ಪು ಮಾಡಕ್ಕೆ, ಯಾಕೆ ನಾನು ಪರಲೋಕಕ್ಕೆ ಹೋಗ್ಬೇಕು ಅಂತ. ನಾನು ಯಾವ ತಪ್ಪು ಮಾಡದಂಗೆ ನನ್ನ ಪರಲೋಕಕ್ಕೆ ಸೇರಿಸ್ತೇನೆ ಅಂತ ಅವನು ಹೇಳ್ತಾನೆ. Hallelujah. ಎಲ್ಲ ಕೈಗಳನ್ನ ಮೇಲೆ ತಿಳಿದಾಗ್ಲಿ, ನಾನು ಯಾವ ತಪ್ಪುಗಳನ್ನ ಮಾಡದಲ್ಲೇ ಯಾವ ತಪ್ಪುಗಳನ್ನು ಮಾಡಿದರೆ ನನ್ನ ಪರಲೋಕಕ್ಕೆ ಸೇರಿಸ್ತಾನೆ ದೇವರು. ದೇವರು. Hallelujah. ಈಗ ಮಾಡಿರೋದನ್ನ ಫರ್ಗಿವ್ ಆಗಿದೆ. ಈಗ ಆಮೆನ್. ಆಮೆನ್. ಮಾಫಿ ಅದೆಲ್ಲ ಹೇಳಿ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಹೇಳಿ. Hey, ನೋಡಿ, ಅದು that's the very best proclamation actually. ಆಮೆನ್. Hallelujah. Say loudly, my sins are forgiven. ಜೋರಾಗಿ ಹೇಳಿದ್ರೆ ಪಾಪಗಳು ಕ್ಷಮಿಸಲ್ಪಟ್ಟಿವೆ. It's very powerful. ಅದು ಬಹಳ ಶಕ್ತಿವಾದದ್ದು. Take that man who the 4 people brought that man which the leper. ಆಮೆನ್. ಪಾರ್ಶ್ವ ರೋಗಿಗೆ ಹೆಸರು ಇಂಗ್ಲಿಷಲ್ಲಿ. ಲೆಪ್ರಸಿ. The man who he brought by 4 people. ಆಮೆನ್. ನೋಡಬಹುದು, ಒಬ್ಬ ವ್ಯಕ್ತಿ 4 ಜನ ಹೊತ್ಕೊಂಡ್ ಬರ್ತಾರೆ. They made open that the roof. ಆಮೆನ್. ಅದು ನೋಡು, ಅಟ್ಟ ತೆಗೆದು ಕೆಳಗಿಳಿಸ್ತಾರ ಅವನ್ನ. Hallelujah. Hallelujah. And paralytic. He was a paralytic man. ಅವ್ನು ನೋಡ್ಬೋದು, ಅವನೊಬ್ಬ ಕುಷ್ಠರೋಗಿ. ಅವನು Think about their faith. ಅವ್ರ ನಂಬಿಕೆ ನೋಡ್ರಿ ಹೇಳಿ. Hallelujah. What Jesus said, ಯೇಸು ಮೇಲೆ He never touched that man. ಯೇಸು ಮೇಲೆ ಮುಟ್ಲೇ ಇಲ್ಲ. Your sins are forgiven. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. That's very powerful proclamation. Remember, ಬಹಳ ಗಟ್ಟಿಯಾದಂತ ಅದು ಘೋಷಣೆ ಇದು. when you repent, say, Lord, I am sorry. ಆಮೇಲೆ ನೀವು ಯಾವ ಪಶ್ಚಾತ್ತಾಪಪಟ್ಟು ಹೇಳ್ತೀರಾ, ದೇವರೇ ಕ್ಷಮಿಸು ಅಂತ. Very powerful. Remember that. ತಿಳ್ಕೊಂಡ್ರೆ ಬಹಳ ಶಕ್ತಿವಾದದ್ದು. That can make your life will be totally new. ಆಮೇಲೆ ನೋಡಿ, ನಿಮ್ಮ ಜೀವನದಲ್ಲಿ ಹೊಸದಾಗುತ್ತಾಗ. Hallelujah. That always I do that always. ನಾನು ಅದನ್ನ ಯಾವಾಗಲೂ ಕೂಡ ಮಾಡ್ತೀನಿ. Before I accept Christ, my life was not in a good state. ಆಮೇಲೆ ನಾನು ಯೇಸು ನಂಬಕ್ಕೂ ಮುಂಚೆ ನನ್ನ ಜೀವನ ಏನು ಅಷ್ಟು ಚೆನ್ನಾಗಿರ್ಲಿಲ್ಲ. I want to commit suicide.
suicide. ನನಗೆ ಆತ್ಮಹತ್ಯೆ ಆಲೋಚನೆ ಇತ್ತು. Money was there. ಹಣ ಇತ್ತು, Quite wealthy people. ಒಳ್ಳೆ ಶ್ರೀಮಂತ ವ್ಯಕ್ತಿಗಳ But no peace. ಆದ್ರೆ ಸಮಾಧಾನ ಇಲ್ಲ. Remember, ತಿಳ್ಕೊಳ್ರಿ, I am the testimony before you. ನಾನೇ ನಿಮ್ಮ ಮುಂದೆ ಸಾಕ್ಷಿ ಆಗಿದ್ದೀನಿ. I did all the Hindu worships. ನಾನು ಎಲ್ಲ ಹಿಂದೂ ಸಮಾಜದ Even Muslims. ಮುಸ್ಲಿಮ್ಸ್ I used to go to masjid. ನಾನು ಮಸೀದಿಗೂ ಹೋಗ್ತಾ But ಇದ್ದೆ. never went to church in my life. ನಾನು ಜೀವನದಲ್ಲೇನೆ ಆದ್ರೆ ದೇವಾಲಯ Maybe only once I went to the Catholic church. ಒಂದ್ ಸಾರಿ ಮಾತ್ರ ಕ್ಯಾಥಲಿಕ್ ಚರ್ಚ್ಗೆ ಹೋಗಿದೆ. That time I asked the Lord's Supper. ಆ ಒಂದು ದಿನದಿಂದ ಕರ್ತನ ಮೇಸ್ ಕೇಳಿದೆ ಹೋಗಿ ಅವರಿಗೆ. ರೊಟ್ಟಿ ದ್ರಾಕ್ಷಸ ಕೇಳಿದೆ ಆ ಫಾದರ್ ಹತ್ರ. He refused to give me. ಅವ್ರನ್ನ ಕೊಡಕ್ಕೆ ನಿರಾಕರಿಸಿದ್ರು. And I told one of my colleague, I said, I will open my own church, I said. ನಾನೇ ಜೊತೆ ಇದ್ದವ್ರಿಗೆ ಹೇಳಿದೆ, ನಾನೇ ಒಂದು ಸ್ವಂತ ಸಭೆ ಓಪನ್ ಮಾಡ್ತೀನಿ ಅಂತ ಅವ್ರಿಗೆ. Hallelujah. Think about the mindset of. ಆಮೇಲೆ ನಿಮ್ಮ ಮನಸ್ಸಿನ ಆಲೋಚನೆ ನೋಡ್ರಿ, That's very important. ಅದು ಬಹಳ ಮುಖ್ಯ. ಅದು When you have that proclamation, ನೀವು ಯಾವಾಗಲೂ ಘೋಷಣೆಗಳಿರುತ್ತೆ, make sure your senses are working properly. ಆಮೇಲೆ ನಿಮ್ಮ ಎಲ್ಲ ಒಂದು ಏನು ಸೂಕ್ಷ್ಮತೆಗಳಿದ್ರೆ ಸರಿಯಾಗಿ ಕೆಲಸ ಮಾಡ್ತೀವಿ ನೋಡ್ರಿ. When you preach the gospel, ನೀವು ಸುವಾರ್ತೆ ಸಾರಿದಾಗ, when you preach about Christ, ನೀವು ಕ್ರಿಸ್ತನ ಬಗ್ಗೆ ಸುವಾರ್ತೆ ಸಾರಿದಾಗ your blood should boil. ಆಮೇಲೆ ನಿಮ್ಮ ರಕ್ತ ಕುದಿಬೇಕು. ಅಲ್ಲೋಗಿ ಪೆಪೆ 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 ಅಂತೆಲ್ಲ ಮಾತಾಡೋಣ. ನೀನು ಅಲ್ಲೋಗಿ ನೀನು ಬೀದಿಲಿ ನಿಂತ್ಕೊಂಡು see my people, it's up to you whether you receive it or not. No, ऐसा नहीं चलेगा. ಅದು ನಿಮಗೆ ಬಿಟ್ಟಿದ್ದು, ಯೇಸುವೆ ನಂಬೋದು ಬಿಡೋದು ಆ ರೀತಿ ಅಲ್ಲ. ಆ ರೀತಿ ಮಾಡ್ರೆ ಆಗೋದೇ ಇಲ್ಲ. ನೀವು ಬೇಜಾರು ಮಾಡ್ಕೊಂಬಿಡಿ, ನಾನು ಹೇಳೋದು ಹೇಳಿದೀನಿ, ನಿಮ್ಮ ಇಷ್ಟ ಇದು ನಂಬೋದು. ಅಯ್ಯ ಹಂಗೆ ಹೇಳಿದ್ರೆ ನಂಬೋರು ನಂಬಲ್ಲ. ನೀನು ಹೇಳೋದು ಕಟ್ಕೊಂಡು. Hallelujah. ಮತ್ತೆ ಯಾವ ರೀತಿ ಹೇಳ್ಬೇಕಲ್ಲ ನೀನು? Jesus died for you. ಆಮೇಲೆ ಯೇಸು ಸ್ವಾಮಿ ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. Believe ನಂಬು, and you will be with me in heaven one day. ಆಮೇಲೆ ನೀವು ಯೇಸು ಸ್ವಾಮಿ ಒಟ್ಟಿಗೆ ಪರಲೋಕದಲ್ಲೇ ಇರ್ತೀಯಾ. ಅಲ್ಲಿ ಎದೆ ಒಳಗೆ ಎಲ್ಲ ಬಗ್ಗದ ಆಚೆ ತೆಗೆದು ಬಿಡ್ಬೇಕು. ಆಮೆನ್. ಹಲ್ಲೆಲೂಯಾ. ಎಲ್ಲ ಒಳಗೆ ಹೋಗೋದಿಲ್ಲ ಅದು. ನೀನ್ ರಿಲೀಸ್ ಮಾಡೋನೇ ಸರಿಯಾಗಿರ್ಬೇಕಲ್ಲಿ. Isaiah 49 onwards. ಯೆಶಾಯ 49 ರಿಂದ Go and tell the Jacob. ಆಮೇಲೆ ನೀನು ಯಾಕೋಬ್ರಿಗೆ ಹೇಳು. Tell their sins also. ಆಮೇಲೆ ಅವ್ರ ಪಾಪಗಳನ್ನ ಹೇಳು ಹೋಗಿ ನೀನು. ಅರುಹು ಎಲ್ಲರ ಮುಂದೆ ಹರಿಬಿಡು ಹೋಗಿದ್ದೀನು. ಅದು ಓಲ್ಡ್ ಟೆಸ್ಟಿಮೆಂಟ್. ಅದು in the Old Testament the prophecy used to like that. ಆಮೇಲೆ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನೆಗಳು ಆ ರೀತಿಯಾಗಿ But ಬರ್ತಾ ಇದೆ. New Testament little quite different. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಪ್ರವಾದನೆ ಬೇರೆ Of ಇದೆ. course the gospel preaching is strong, that's fine. ಅದು ಸುವಾರ್ತೆ ಸರಿಯಾಗಿ ಗಟ್ಟಿಯಾಗಿದೆ ಹೋಗಿ. But the New Testament prophecy is quite different. ಆದ್ರೆ ಹೊಸ ಒಡಂಬಡಿಕೆ ಪ್ರವಾದನೆ ವ್ಯತ್ಯಾಸವಾಗಿದೆ. First Corinthians 14:3. 1 ಕೊರಿಂಥ 14:3. Those three things should be there. ಆ ಮೂರು ಅಂಶಗಳು ಇರಲೇಬೇಕು. Those three: concert, comfort, console. ನೋಡಬಹುದು, ಸಂತೈಸುವುದು, ಕಟ್ಟುವುದು, ಸಂಭ್ರಮಿಸುವುದು ಇರಲೇಬೇಕು. Hallelujah. In New Testament nowadays, after Christ, you cannot blame easily anyone. ಆಮೇಲೆ ನೋಡಬಹುದು, ಕ್ರಿಸ್ತನ ನಡುವೆ ಹೊಸದಾಗಿ ಯಾರನ್ನೂ ಕೂಡ ನಾವು ದೂಷಿಸಕ್ಕಾಗಲ್ಲ. You know how she prophesied over the people. You can watch those verses. Words. ಮಾಡಿದ್ರಲ್ಲ, ಪ್ರವಾದನೆ ಹೇಳಿದ್ರು ನೋಡಬಹುದು ನೀವು ಅದನ್ನ ವಾಕ್ಯಗಳು. ಆ ವರ್ಡ್ಸ್ ಗಮನಿಸ್ರಿ ನೀವು. ಆ ವಾಕ್ಯ ಗಮನಿಸ್ರಿ ಮಾತುಗಳನ್ನ. It will never put them down. ಆ ಮಾತುಗಳು ನೋಡ್ರಿ, ಅವ್ರನ್ನ ಕುಗ್ಸಲ್ಲ. That will lift them up actually. ಅವ್ರನ್ನ ನೋಡ್ರಿ ಮೇಲೆ ಎತ್ತುತ್ತೆ ವಾಕ್ಯಗಳು, ಮಾತುಗಳು. ಅದೇ ವಾಕ್ಯನ ಅದು. 1 Corinthians 14:3. 1 ಕೊರಿಂಥ 14:3. You can bracket 3 C's. Put the 3 C's. ಅದು 3 ಸಿ ಅಂತ ಬೇಕಾದ್ರೆ ಬರ್ಕೊಳ್ಳಿ. Concert, console, comfort. ನೋಡಬಹುದು, ಭಕ್ತಿ ವೃದ್ಧಿ, ಪ್ರೋತ್ಸಾಹ, ಸಂತೈಸುವಿಕೆ. ಬರೀರಿ ಅದನ್ನಲ್ಲೇ ಬರ್ಕೊಳ್ರಿ ಕನ್ನಡದವರು. ಆ 3 ಅಂಶಗಳು ಇರಬೇಕದ್ರೊಳಗೆ. ನೀವು ಪ್ರಾಫೆಸಿ ಮಾಡುವಾಗ, ನೀನು ಮಾತಾಡುವಾಗ ಜನಗಳಿಗೆ. Hallelujah. Hallelujah. We'll move further here. ನಾವು ಮುಂದೆ ಹೋಗೋಣ. We are there. Psalms 33. ನಾವು ಕೀರ್ತನೆ 33 ರಲ್ಲಿ ಇದ್ದೀವಿ. Hallelujah. Now the whole earth should fear. ನೋಡಬಹುದು, ಈಗ ಲೋಕವೇ ನೋಡಬಹುದು, ಅದನ್ನ ಭಯ ಪಡಲೇಬೇಕು. I said I love these verses so much. ನಾನು ಹೇಳ್ತೀನಿ ನೋಡ್ರಿ, ಆ ವಾಕ್ಯ ಬಹಳ ಇಷ್ಟ. Psalms 33 verses 8. ಕೀರ್ತನೆ 33. Let all the earth fear Lord. ನೋಡಬಹುದು, ಕೀರ್ತನೆ 33:8. ಭೂಲೋಕದವರೆಲ್ಲರೂ ಯೆಹೋವನಿಗೆ ಭಯ ಪಡಲಿ. Let all the inhabitants of this world stand awe of him. ಭೂನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ಹೆದರುತ್ತೀಯ ನೀನು? ದೇವರಿಗೆ ಹೆದರೋರು ಕೈ ಎತ್ತರಿ ಇಲ್ಲಿ ನೀವೆಲ್ಲಿ. How many of you fear Lord? ಎಷ್ಟು ಜನ ದೇವರಿಗೆ ಭಯ ಪಡ್ತೀರಾ ಇಲ್ಲಿ? If you fear Lord, ನೀವು ದೇವರಿಗೆ ಭಯ ಪಟ್ರೆ you love the people, remember. ನೀವು ಜನಗಳನ್ನ ಪ್ರೀತಿಸ್ತೀರಾ. ಸ್ತೋತ್ರ ಬರ್ತಾ ಇಲ್ಲ ಅವ್ರದ್ದು ಮತ್ತೆ ಸುಧುಂದು ಮೂತಿ ಹೆಂಗ ಆಗ್ತಾ ಇದೆ, ಹುಷಾರಲ್ಲಿ. Hallelujah. Remember, if you fear God, ನೀವು ದೇವರಿಗೆ ಭಯ ಪಟ್ರೆ you will salute everyone, you honor everybody. ನೀವು ಎಲ್ಲರನ್ನೂ ಸನ್ಮಾನಿಸ್ತೀರಾ, ನೀವು ಎಲ್ಲರೂ ಗೌರವಿಸ್ತೀರಾ. Arrogance will not be there. ಆಮೇಲೆ ನೋಡೋದು, ದ್ವೇಷ ಎಲ್ಲ Some people, they fear God but they are arrogant. ಆಮೇಲೆ ಕೆಲವರು ನೋಡಿ ದೇವರ ಪ್ರೀತಿಸ್ತಾರೆ, ಆದ್ರೆ ಏನೋ ಒಂಥರ ದುರಂಕಾರ ನಿಮಗೆ ಊಟನೇ ಹಾಕಲ್ಲ. ಈ ಲೇಟರ್ ಬಂದೆ ಊಟ ಆಗಲ್ಲ, ನೀನೇ ತಿನ್ಕೊಂಡು ಬಿದ್ಕೊಂತ ಹೇಳೋದು. ಯಾರಿಗೋ ಪ್ರಾಫೆಸಿ ತರ ಹೋಗ್ತಾ ಇದೆ. Hallelujah. Hallelujah. Okay, verses 9 now. 9ನೇ ವಾಕ್ಯ ನೋಡಿ. This also 6 and 9 are his favorite.
6 ಮತ್ತು 9 ಬಹಳ ಇಷ್ಟವಾದ ವಾಕ್ಯ. In this prophetic ministry, in the apostolic and prophetic ministry, we use this 33, 6 and 9 always. ಆಮೇಲೆ ಈ ಅಪೊಸ್ತಲ ಮತ್ತು ಪ್ರವಾದನೆ ಸೇವೆ ನೋಡಿ ಕೀರ್ತನೆ 33, 6, 9 ವಾಕ್ಯಗಳನ್ನು Remember, my dear people, your life should be powerfully prophetic and apostolic. ತಿಳಿದುಕೊಳ್ಳ್ರಿ, ನೀವೆಲ್ಲರೂ ಕೂಡ ಏನಿದ್ರೆ ನಿಮ್ಮ ಸಂಪೂರ್ಣ ನಿಮ್ಮ ಜೀವನ ಅಲ್ಲಿ ಅಪೊಸ್ತಲ ಪ್ರವಾದನೆಯಲ್ಲಿಯೂ ಅಪೊಸ್ತಲರಲ್ಲೂ ಇರಬೇಕು ನಿಮ್ಮ ಜೀವನ. Prophetic means ಅಲ್ಲಿ ನೋಡಬಹುದು from God's heart to directly to you, ಆಮೇಲೆ ದೇವರ ಹೃದಯದಿಂದ ನೇರವಾಗಿ ನಿಮಗೆ ಬರಲೇಬೇಕು. and it will create the things. ನೋಡಬಹುದು ಅದು ಕಾರ್ಯಗಳನ್ನು ಸೃಷ್ಟಿ ಮಾಡುತ್ತದೆ. If you carry that prophetic spirit, ನೀವು ಆ ಪ್ರವಾದನೆ ಆತ್ಮನ ಹಿಡ್ಕೊಂಡಿದ್ರೆ any person come to you, ನಿಮ್ಮ ಬಳಿ ಯಾರೇ ಬರಲಿ you have an answer. ಅದಕ್ಕೆ ಉತ್ತರ ಇದ್ದೇ ಇರುತ್ತೆ. Hallelujah. Hallelujah. You will never terrorize them. ನೀವು ಅವರ ಭಯಪಡಿಸಿ ಕಳಿಸಲ್ಲ. You will tell them, no, you shall have the maybe 4th stage cancer. ಅದು 4ನೇ ಕ್ಯಾನ್ಸರ್ ಇರಲಿ, 4ನೇ ಸ್ಟೇಜ್ ಕ್ಯಾನ್ಸರ್ ಇರಲಿ ಅದು. Hallelujah. Hallelujah. 4 ನಿಮಿಷದಲ್ಲಿ ಓಡಿಸ್ತಾ ಇದ್ರೆ Hallelujah. ಅದಿನ್ನೂ ಬೇಗ ಅದ್ಭುತ ಆಗುತ್ತೆ ಅವಾಗ. Amen. ಅವನು 40 ಇನ್ನೇನು ಜೀವ ಹೋಗ್ತಾ ಇದೆ ಅಂದಾಗ ಇನ್ನೂ ಬೇಗನೆ ಅದ್ಭುತ ಆಗುತ್ತೆ. Hallelujah. 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 So for he spoke and it came to pass. 9ನೇ ವಾಕ್ಯ, ಆತ ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು. He commanded and it stood firm. ಆತನ ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆ ಆಯಿತು. Again the verses 10, I love that so much. 10ನೇ ವಾಕ್ಯ ನೋಡ್ರಿ. See, how many of you really mean it, this verses 9? ಎಷ್ಟು ಜನಕ್ಕೆ 9ನೇ ವಾಕ್ಯ ಅರ್ಥ ಆಯ್ತು ನಿಮ್ಗೆ? ಜೊತೆಲಿ ಓದ್ರಿ, ಗಟ್ಟಿಯಾಗಿ ನೋಡೋಣ. ಆತನು ನುಡಿದ ಮಾತ್ರಕ್ಕೆ ಸಮಸ್ತು ಉಂಟಾಯಿತು. ಗಟ್ಟಿಯಾಗಿ ಓದ್ಬೇಕು. ಆತನು ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆ ಆಯಿತು. ಜೋರಾಗಿ ಓದಿ, ಇನ್ನೊಂದ್ಸಲ ಓದ್ರಿ. ಆತನು ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು. ಆತನು ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆ ಆಯಿತು. Remember, it is very powerful. ತಿಳಿದುಕೊಂಡ್ರೆ ಇದು ಬಹಳ ಶಕ್ತಿಯುತವಾದ ವಾಕ್ಯ. I read more than 1,000 times more. ನಾನು ಈ ವಾಕ್ಯವನ್ನ 1000ಕ್ಕಿಂತ ಹೆಚ್ಚಿನ ಸಾರಿ ಓದಿದ್ದೀನಿ. 10,000 times mostly. 10,000 ಸಲ ಓದಿರಬಹುದು. Such a love over the word of God. ಅಂತ ವಾಕ್ಯದ ಮೇಲೆ ನನಗೆ ಪ್ರೀತಿ ಇದೆ. How many of you the word lovers of the Bible here? ಎಷ್ಟು ಜನ ಸತ್ಯವನ್ನು ಪ್ರೀತಿಸ್ತಾ ಇದ್ದೀರವ್ರು ನೀವು? Bible ಎಲ್ಲ ಬೇರೆ ತಿಳಿರಿ ಈ ತರ. I love the word of God, say loudly. ನಾನು ದೇವರ ವಾಕ್ಯವನ್ನು ಪ್ರೀತಿಸ್ತೀನಿ. I will be what it says. ಅದೇನು ಹೇಳುತ್ತೋ ನಾನೇನೆ. I speak only what it says. ಅದೇನು ಹೇಳುತ್ತೋ ಅದನ್ನ ಮಾತ್ರ ಹೇಳ್ತೀನಿ. Hallelujah. Remember, when you read this, ನೀವು ಇದನ್ನ ಓದಬಾಗ್ಲಿಲ್ಲ, this also will read you. ಇದು ಕೂಡ ನಿಮ್ಮನ್ನು ಓದುತ್ತೆ. When it reads you, you will be cleansed totally. ಇದು ಯಾವಾಗ ಮೊದಲು ಶುರು ಮಾಡುತ್ತೆ, ನಿಮ್ಮನ್ನ ಶುದ್ಧಿ ಮಾಡುತ್ತೆ. John 15:3. ಯೋಹಾನ 15:3. Through my word you are clean now. ಆಮೇಲೆ ನನ್ನ ವಾಕ್ಯದ ಮೂಲಕ ನೀವು ಶುದ್ಧರಾಗಿದ್ದೀರಾ. That's why you have a challenge to read the Bible now. ಅದಕ್ಕೆ ನೋಡ್ರಿ ಒಂದು ಸವಾಲ್ ಇದೆ ದೇವರ ವಾಕ್ಯ. Don't tell that devil is stopping me. Don't tell that. ಎಂದು ಕೂಡ ಹೇಳ್ಬೇಡಿ ಸೈತಾನ No. ಇಲ್ಲ. ಇಲ್ಲ. उसके बस की बात नहीं है वो. ಅವನು ಅಂತ ಅವನಿಗೆ ಸಂಜಾಯಿಸಿ ಇಲ್ಲ ಅವನಿಗೆಲ್ಲ. ನಿನ್ನ ಬೈಬಲ್ ಓದೋದಕ್ಕೆ ತಡೆಯ ಯೋಗ್ಯತೆ ಇಲ್ಲ ಅವನಿಗಿಲ್ಲ ಅವನಿಗೆ. ಅರ್ಥ ಆಗ್ತಿದೆಯಾ ನಿಮಗೆ? Hallelujah. ನಿನ್ನ ಸೋಮಾರಿತನ ಅದು. ನೀನೇನೆ ಬೈಬಲ್ ತೆರಿತಾ ಇಲ್ಲ, ಅದು ಧೂಳಿಟ್ಕೊಂಡಿರುತ್ತೆ ಬೈಬಲ್ ಮನೆಯಲ್ಲಿ. Hallelujah. Okay, verses 9, I said, how many of you love that word? ನಾನು ಕೇಳಿದ್ದು 9ನೇ ವಾಕ್ಯನ ಎಷ್ಟು ಜನ You ಪ್ರೀತಿಸ್ತೀರಾ? use this word when you pray. ನೀವು ಪ್ರಾರ್ಥಿಸುವಾಗ ವಾಕ್ಯವನ್ನ ಅಭ್ಯಾಸ ಮಾಡಿ. Okay, I love this verses 10 so much. 10ನೇ ವಾಕ್ಯನ ಬಹಳ ಇಷ್ಟಪಡ್ತೀನಿ. The Lord brings the counsel of the nations to nothing. 10ನೇ ವಾಕ್ಯ, ಯೆಹೋವನು ಅನ್ಯ ಜನರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ. Mostly yesterday night we are talking about that, right? ನನ್ನ ರಾತ್ರಿ ಇದನ್ನೇ ಮಾತಾಡಿದ್ವಿ ಅಲ್ವಾ? Hallelujah. Hallelujah. Instead of that, we go and have an enmity with the people. ಆಮೇಲೆ ನೋಡ್ಬೋದು ಅಲ್ವಾ, ಮಾತಾಡಿ ನಾವು ಅಲ್ಲಿ ಜನಗಳೊಟ್ಟಿಗೆ ವೈರತ್ವ ಬೆಳೆಸ್ಕೊತೀವಿ ಏ ಅಲ್ವಾ? ಹಿಂದೂಗಳು ಸರಿ ಇಲ್ಲ, ಕ್ರಿಶ್ಚಿಯನ್ ಸರಿ ಇಲ್ಲ, ಕೋದಂಡ ಸರಿ ಇಲ್ಲ, ಮುಕುಂದ ಸರಿ ಇಲ್ಲ, ಅವೆಲ್ಲ ಹೇಳೋದು ಬೇಡ ಇಲ್ಲ ನೀವು. ಆ ಕೋದಂಡನಿಗೆ ಬೇಜಾರಾಗುತ್ತೆ ಅವನಿಗೆ, ಆ ಮುಕುಂದ ಬೇಕರಿಗಳು ಬೇರೆ ಇದೆ, ಬೇಜಾರಾಗುತ್ತೆ ಅವನಿಗೆ. Hallelujah. Hallelujah. ಅದರಿಂದ ಅನ್ಯ ಜನಗಳು ಈ ವಾಕ್ಯ ನೆನ್ಪಿಟ್ಕೊಳ್ಳಿ ಇದನ್ನ. He will bring the counsel of the nations to nothing. 10ನೇ ವಾಕ್ಯ, ಯೆಹೋವನು ಅನ್ಯ ಜನರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ. What's that second phrase? ಇನ್ನು 2ನೇ ಭಾಗ ನೋಡಿ ಇದ್ರಲ್ಲಿ. I like that phrase. ಆ ಭಾಗ ನನಗೆ ಬಹಳ ಇಷ್ಟ. Which is the version this one? Huh? ಯಾವ ವರ್ಷನ್ ಅಪ್ಪ ಇದು? ಕನ್ನಡ ಡಿಗ್ಲಾಟ್. English Standard Version. Yes. ESV. Hallelujah. Hallelujah. ಈ ESV ಓದ್ತಾ ಇದ್ದೀನಿ ಅಲ್ಲಿ, ಸಖತ್ತಾಗಿದೆ ನೋಡಿ. ಸೆಕೆಂಡ್ ಫ್ರೇಸ್ ಎಷ್ಟು ಚೆನ್ನಾಗಿದೆ ನೋಡ್ರಿ ಅದು. ವರ್ಸಸ್ 10 ಸೆಕೆಂಡ್ ಫ್ರೇಸ್. He frustrates the plans of the people. ಅವರ ಯೋಚನೆಗಳನ್ನು ನಿಷ್ಫಲ ಮಾಡುತ್ತಾನೆ. ಎಲ್ಲ ಕೈಗಳ ಮೇಲೆ ತಳ್ಳಿ. ಅನ್ಯ ಜನಗಳ ಯೋಚನೆಗಳೆಲ್ಲ ವೇಸ್ಟ್. ಅನ್ಯ ಜನಗಳ ಯೋಚನೆಗಳ ಅವನು ಮಾಟ ಮಂತ್ರ ಎಲ್ಲ ವೇಸ್ಟ್. Hallelujah. ಓಕೆ, ಅವನಿಗೆ ಅರ್ಥ ಆಗಲ್ಲ ಇವೆಲ್ಲ, ಒಟ್ಟಲ್ಲಿ ನಿನ್ ಕೆಲಸ ಆಗೋಗಿರುತ್ತೆ.
ನೀನು ಮೋದಿಗೆ ಬೈಯೋದು ದೇವೇಗೌಡನಿಗೆ ಬೈಯೋದು ಬೇಕಾಗಲ್ಲ ಅವಾಗ. ಅನ್ಯ ಜನಗಳು ಕಾರ್ಯ ವ್ಯರ್ಥ ಆಗುತ್ತೆ ಅಷ್ಟೇ. ಅವ್ನು ಯಾರಾದ್ರೂ ಇರಲಿ. Hallelujah. That's why I love these verses so much. ಇದಕ್ಕಾಗಿ ನೋಡ್ರಿ ವಾಕ್ಯ ಬಹಳ ಇಷ್ಟಪಡ್ತೀನಿ. Okay, we are still in the first point only. ಈಗಲೂ ಕೂಡ ನೋಡಿ ನಮ್ಮ ಪ್ರಾರಂಭದ ಅಂಶದಲ್ಲೇ ಇದ್ದೀವಿ. We could not explain our opening. ಇದು ಪ್ರಾರಂಭ ವಾಕ್ಯನೇ ನಾವು ವಿವರಿಸೋಣ. I think no need to explain these proclamations. ಈ ಘೋಷಣೆನ ವಿವರಿಸೋದೇನು ಬೇಕಾಗಿಲ್ಲ. Because only the abbreviation for the proclamation is ಒಂದು ಘೋಷಣೆಗೆ ವಿಸ್ತರಿಸಿ ಹೇಳಬೇಕು ಅಂದ್ರೆ taking the word of God, ದೇವರ ವಾಕ್ಯ ತೆಗೆದುಕೊಂಡು speak over the people. ಜನಗಳ ಮೇಲೆ ಮಾತಾಡಿ. Okay? Hallelujah. Done. Job done. ಕೆಲಸ ಮುಗಿತು ಅಲ್ಲಿಗೆ. ಅರ್ಥ ಆಗ್ತಿಲ್ಲ ಅವರಿಗೆ ನೋಡಿ. ಇವ್ರಿಗೆ ಏನ್ ಗೊತ್ತಾ, ಟೈಮ್ ಪಾಸ್ ಆಗ ಕಾಯ್ತಾ ಇದಾರೆ. 8 ಗಂಟೆ ಹೇಳಿದಾನೆ, 8 ಗಂಟೆ ಕಾಯ್ತಾ ಇದಾರೆ ಅವರು. ತಿರುಗದಲ್ಲೇ ಓಡ್ತಾರೆ ನೋಡಿ ಈಗ ಅವರು. Hallelujah. ಆಗುತ್ತಾ? ನೀವು ಸರಿಯಾಗಿ ರೆಸ್ಪಾಂಡ್ ಮಾಡ್ಬೇಕು, ಇಲ್ಲ ಅಂದ್ರೆ ಇನ್ನೂ ಅರ್ಧ ಗಂಟೆ ಮುಂದೆ ಹೋಗುತ್ತೆ ಆಮೇಲೆ. Okay, Psalms 33:4-12 we are meditating and decoding here. ನಾವು ಕೀರ್ತನೆ 33 4ರಿಂದ 12 ವಿವರಿಸಿ ಹೇಳ್ತಾ ಇದ್ದೀವಿ. Hallelujah. Maybe whoever comes against you, ನಿಮ್ಮ ವಿರುದ್ಧ ಯಾರೇ ಬರಲಿ, God will frustrate those people. ನೋಡಬಹುದು ದೇವರು ಅವರ ಎಲ್ಲರ ಆಲೋಚನೆಯನ್ನು ನಿಷ್ಫಲ ಮಾಡ್ತಾನೆ. Psalms 2:2-4 answers that. ಕೀರ್ತನೆ 2:2-4 ಉತ್ತರ ಬರುತ್ತೆ. Very powerful. ಬಹಳ ಶಕ್ತಿಯುತವಾಗಿದೆ. When those Gentile people come against you, ನಿಮ್ಮ ವಿರುದ್ಧವಾಗಿ ಅನ್ಯಜನಗಳು ಬಂದಾಗ, when those uncircumcised people come against you, ನೋಡಬಹುದು ನಿಮ್ಮ ವಿರುದ್ಧವಾಗಿ ಆ ಇತರ ಜನಗಳು ಬಂದಾಗ, Psalms 2:2-4, ಕೀರ್ತನೆ 2:2-4 that is a prophetic. ಅದು ನೋಡಿ ಪ್ರವಾದನಾತ್ಮಕವಾಗಿದೆ. Very powerful. ಬಹಳ ಶಕ್ತಿಯುತವಾಗಿದೆ. If you are a prophetic person, ನೀವು ಪ್ರವಾದನ ವ್ಯಕ್ತಿಗಳಾಗಿದ್ರೆ, apostolic person, ಅಥವಾ ನೀವು ಅಪೊಸ್ತಲರಾಗಿದ್ರೆ, you will use 100 times in your preaching. ನೀವು ಅಲ್ಲಿ ಸುವಾರ್ತೆ ಸಾರವಾದ 100 ಸಲ ಉಪಯೋಗಿಸ್ತೀರಾ ಅದನ್ನ. Hallelujah. Hallelujah. That will build the people. ನೋಡಬಹುದು ಅಂತ ವಾಕ್ಯ ಜನಗಳನ್ನು ಕಟ್ಟುತ್ತೆ. See, when the people raging against us, ನೋಡಬಹುದು ಜನಗಳ ವಿರುದ್ಧ ಬಂದಾಗ how we will think? ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ? We will fear sometimes. ಕೆಲವೊಂದು ಭಯ ಆಗುತ್ತೆ. I will never fear actually. ನಾನು ಖಂಡಿತ ಭಯ But ಪಡಲ್ಲ. totally I agree. The church will fear sometimes. ಕೆಲವೊಂದು ನೋಡಿ ಸಭೆ ಭಯ ಆಗುತ್ತೆ. But it should not be. ಆದ್ರೆ ಆಗಬಾರದು. You need to use the 2:2-4. ನೀವು ಕೀರ್ತನೆ 2:2-4 ಉಪಯೋಗಿಸಬೇಕು. They plotted against God. ನೋಡಬಹುದು ದೇವರ ವಿರುದ್ಧವಾಗಿ ಆಲೋಚನೆ ಮಾಡಿದ್ರು. Plotted against me and you. ನಮ್ಮ ವಿರುದ್ಧ ನಿಮ್ಮ ವಿರುದ್ಧ ಆಲೋಚನೆ ಮಾಡಿದ್ದಾರೆ. Hallelujah. Hallelujah. But what the heaven, the throne, who is sitting on the throne will think? ಆದ್ರೆ ಅಲ್ಲಿ ಪರಲೋಕದಲ್ಲಿ ಆಸೀನನಾದವನು ಏನು ಮಾಡ್ತಾನೆ ಅದಕ್ಕೆ? He will laugh at them. ಅವರು ನೋಡಿ ನಗಾಡ್ತಾನೆ. उसका तमाशा उड़ाएगा. ಅಲ್ಲಿ ನೋಡಿ ಪರಿಹಾಸ ಮಾಡ್ತಾನೆ. Hallelujah. Hallelujah. ಅಲ್ಲಿ ನೋಡ್ರಿ, ಅಲ್ಲಿ ಎಲ್ಲರೂ ಕೈಗಳ ಮೇಲೆ ತಿಳ್ರಿ. ವಿರೋಧಿಗಳು ಅಲ್ಲಿ ನನ್ನ ಸುತ್ತ ತುಂಬಿಕೊಂಡ್ರೆ Hallelujah. ಕರ್ತನು ಅವರನ್ನು ಅಪಹಾಸ್ಯ ಮಾಡುವನು. ಓಕೆ, ಮೊದಲು ಈ ರೀತಿ ಇದೆ, ಪರಲೋಕದಲ್ಲಿ ಆಸನಾರೂಢನಾಗಿರುವನು ನಗುವನು ಅಂತೇಳಿ ಹೇಳ್ರಿ. Hallelujah. ನನಗೋಸ್ಕರ ನಗಾಡ್ತಿದ್ರು ಅಷ್ಟೇ ಇವರು, ಅದು ಒಳಗಿಂದ ಬರ್ತಾ ಇಲ್ಲ ಅಲ್ಲಿ ಇಲ್ಲಾಂದ್ರೆ ಬಿಡೋದಿಲ್ಲ ಅಂತೇಳಿ ನನಗೊತ್ತು. ಸರಿಯಾಗಿ ನಗಾಡ್ರಿ. ಇದರ ವಾಕ್ಯಗಳು ನಿಮಗೆ ಯಾವನಾದ್ರೂ ಅಗೇನ್ಸ್ಟ್ ಬಂದಾಗ, ಯಾವನವನು ಕೋದಂಡನ ಮುಕುಂದನ ಇನ್ಯಾವನ ಬಗ್ಗೆದಳವನು ಯಾವನಾದ್ರೂ ಇರ್ಬೋದು, ನೀನು ವಾಕ್ಯ ತೆಗೆಯುವುದನ್ನ ಹೋಗಿ ನಿನ್ನಲ್ಲಿ. ನೀನು ಭಯಪಡೋ ಅವಶ್ಯಕತೆ ಇಲ್ಲ. ನೀನು ಅದು ಹೆಂಗಿದೆ ಹಂಗೆ ರಿಲೀಸ್ ಮಾಡು. ನೀನು ಇಲ್ಲಾದ್ರೂ ಬರೀ 10 ಸೆಕೆಂಡ್ ನಗಾಡಕ್ ಬಿಟ್ಟಿದ್ದೀನಿ, 10 ಗಂಟೆ ನಗಾಡು ಹೋಗಿ ಮನೇಲಿ. ಆಮೇಲೆ ಜಾಬ್ ಡನ್, ಫಿನಿಶ್. ಅದು ಅವನು ನಿನ್ನ ಮುಂದೆ ತಿರುಗೋದಿಲ್ಲ. ಇನ್ನು ನಹುಮ 1:14, 13, 14, 15 ಆ ತುಚ್ಛ ಇನ್ನು ನಿನ್ನ ಮುಂದೆ ಬರಲ್ಲ ಅವನು. ನಹುಮ್ 1:13-15 that he will never come before, even he will never walk before. ಆ ತುಚ್ಛ ಇನ್ನು ನಿನ್ನ ಮುಂದೆ ನಡೆಯೋದಿಲ್ಲ. ಆ ರೀತಿ उसका खत्म हो जाएगा कहानी. ಆ ರೀತಿ ಅವನ ಕಥೆ ಮುಗಿದು ಹೋಗುತ್ತೆ. ನಹುಮ್ 1:13-14 ನಹುಮ 1:13-15 Hallelujah. ಎಲ್ಲ ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳೋದಾಗ್ಲಿ. ನೀ ನನ್ನ ಸಂತೋಷ ಗಾನವು, ರಕ್ಷಣಾ ದುರ್ಗವು. ಬಾಯಿ ತೆರಿತಲ್ಲ ನೋಡಿದ್ರು. ನೀ ನನ್ನ ಸಂತೋಷ ಗಾನವು, ರಕ್ಷಣಾ ಶೃಂಗವು. ಅವ್ರು ಹೇಳ್ಬೇಕಾದ್ರೆ ರಾಗ ಬರುತ್ತೆ, ನೀವ್ ಹೇಳ್ಬೇಕಾದ್ರೆ ಯಾಕೆ ಬರೋ ರಾಗ? ಅಯ್ಯವ್ರೆ, ಹೆಣ್ಮಕ್ಳು ಹೇಳ್ತಾ ಇರ್ತಾರೆ ಒಳ್ಳೆ ಸಾಂಗ್, ಶಬ್ದ ಚೆನ್ನಾಗಿ ಬರುತ್ತೆ, ಗಂಡ್ರೆ ವ್ಯಾ ಅಂತ ತೆಗಿತಾ ಇರ್ತವೆ. ರಾಗವಾಗಿ ಹೇಳಕ್ಕಾಗಲ್ಲ ಒಂಚೂರು. Hallelujah. ಹಾಗೆ ಕನ್ನಡ ಹಾಡು ಯಾವ್ದು ಹೇಳ್ತಿರಲ್ಲ ಬೆನ್ನಿ ಬ್ರದರ್? ಈಗ ಅದು ಕನ್ನಡ ಹಾಡು ಹೇಳ್ತಿದ್ರಲ್ಲ ಈಗ, ಅದನ್ನಾದ್ರೂ ಹೇಳ್ತೀರಾ? ಯೇಸು ಬರೋದು ಕೈ ಎತ್ತಿ ಹೇಳಿ. ಅಲ್ಲೇ ನನ್ನ
ಮೇಲೆತ್ತಿ ಎಲ್ಲರೂ, ಕೈಗಳ ಮೇಲೆ. ಸೂಪರ್ ಆಗಿದೆ, ಸೂಪರ್ ಆಗಿದೆ. ಆಕ್ಚುಲಿ ಇದು ಆ ಮೇನ್ ಲೈನ್ ಚರ್ಚಲ್ಲಿ ಹೇಳೋದು, ಅದೆಲ್ಲ ನಾವು ಹಾಡ್ಕೊಳ್ತೀವಿ, ಅದನ್ನೆಲ್ಲ ನಾವು ಆಗುತ್ತೆ. ಆದ್ರೆ ಅದು ಇವತ್ತು ಹೇಳ್ತಾ ಇದೀವಿ ನಾವು. ಹಲ್ಲೆಲೂಯಾ. ಎಲ್ಲ ಕೈಗಳ ಮೇಲೆತ್ತಿ. ನನ್ನ ಆತ್ಮವೇ ನೀನು ಮರೆಯದಿರು ಎಂದು ನನ್ನಯ ಕರ್ತನ ಜೀವನಂತ್ಯಕ್ಕೂ. ಹೇಳಿ ಇನ್ನೊಂದ್ಸರಿ ಹೇಳಿ. ಕೀರ್ತನೆ 43:5 ನೋಡಿ, ಅದೇ ಹಾಡದು. ಹಲ್ಲೆಲೂಯಾ. ಯಾರು ಬರೆದಿರೋದು ಇದನ್ನ? ಹ್ಯಾಂಡ್ ರೈಟಿಂಗ್ ಯಾರ್ದಿದು? ಆ ಥರ ಇದ್ದಿದ್ರೆ ನಾನು ಅಮೆರಿಕದಲ್ಲಿ ಇರ್ತೇನೆ. ಈ ಥರ ಹ್ಯಾಂಡ್ ರೈಟಿಂಗ್ ಬರೆಯೋದಾಗಿದೆ. ರೇಬೇಗ ಸಿಸ್ಟರ್ ಹ್ಯಾಂಡ್ ರೈಟಿಂಗ್ ಸೂಪರ್. ಎಲ್ಲ ಚಪ್ಪಾಳೆ ಹೊಡಿರಿ ಅದಕ್ಕೋಸ್ಕರ. ಅವರು ಪ್ರಿಂಟ್ ಹಾಕಿದ್ರು ನೋಡೋದಂಗೆ ನೋಡಿ ಆಮೇಲೆ ಬರ್ಕೊಂಡೇ ಬಂದಿದ್ದಾರೆ. ಬರ್ದಿರೋ ತಾನೇ ಇದು. ಹಲ್ಲೆಲೂಯಾ. ಓಕೆ, ಇನ್ನೊಂದು ಸರಿ. ನನ್ನ ಆತ್ಮವೇ ನೀನು ಮರೆಯಾದಿರು ಎಂದು. ಕೀರ್ತನೆ 43:5 ನೋಡ್ರಿ, ಹಂಗೇನೆ ಹಾಡು ಹೇಳ್ತಾನೆ ನೋಡ್ರಿ ಅಲ್ಲಿ. ಕೀರ್ತನೆ 43:5 ಅದು ಹಾಡೋದು. ಹಲ್ಲೆಲೂಯಾ. ಆ ಹಾಡು ಯಾವುದು ಅಂದ್ರೆ ಕೀರ್ತನೆ 43:5 ಹಾಡೋದು. ಹಲ್ಲೆಲೂಯಾ. ಓಕೆ, ವಿ ಹ್ಯಾವ್ ನೋ ಟೈಮ್, ವಿ ಹ್ಯಾವ್ ಟು ಗೋ ಕ್ವಿಕ್ಲಿ ಹಿಯರ್. ಟೈಮ್ ಎಲ್ಲ ಪಾಸ್ ಆಗೋಗಿದೆ, ಆದರೆ ಕ್ವಿಕ್ ಅಂತ ಹೆಂಗೆ ಹೇಳೋದು ಈಗ? ಲೆಟ್ಸ್ ಗೋ ಕ್ವಿಕ್ಲಿ ನಾವು. ಹಲ್ಲೆಲೂಯಾ. ಓಕೆ, ವರ್ಸಸ್ 11 ನಾವು. 11ನೇ ವಾಕ್ಯ ನೋಡಿ. How many of you love that verses 10? ಎಷ್ಟು ಜನಕ್ಕೆ 10ನೇ ವಾಕ್ಯ ಇಷ್ಟ ಆಯ್ತು? He frustrates the plans of the Gentiles. ಯೆಹೋವನು ಅನ್ಯ ಜನರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ. I was talking about King Hezekiah in 36-37, both chapters. ನಾನು ನೋಡಬಹುದು ಅಲ್ಲಿ ಹಿಜ್ಕೀಯನ ಬಗ್ಗೆ ಮಾತಾಡ್ತಿದ್ದೆ 36-37 ಅಧ್ಯಾಯದಲ್ಲಿ. God sent only one angel. ದೇವರು ನೋಡ್ರಿ ಒಬ್ಬನೇ ಒಬ್ಬ ದೇವದೂತನ He ಕಳಿಸ್ತಾನೆ. never sent 100 angels. No. ದೇವರು 100 ಜನ ದೇವದೂತನ ಕಳಿಸ್ತಿಲ್ಲ. Only single angel came. ಒಬ್ಬನೇ ದೇವದೂತ ಬಂದಲ್ಲಿ 1,85,000 smashed. 1,85,000 ಜನ ನೋಡ್ರಿ ನಾಶವಾಗೋದು. It is there in Isaiah 37, 36 and 37. ಅದು ನೋಡಬಹುದು ಯೆಶಾಯ 36-37 ಅಧ್ಯಾಯದಲ್ಲಿದೆ. Hallelujah. Hallelujah. Only one angel. ಒಬ್ಬನೇ ಒಬ್ಬ ದೇವದೂತ ನೋಡಿ. Think about, you are surrounded always with more than one angel. ತಿಳಿದುಕೊಳ್ಳ್ರಿ, ನೀವು ಒಬ್ಬಕ್ಕಿಂತ ಜಾಸ್ತಿ ಅನೇಕ ದೇವದೂತರು ನಿಮ್ಮ ಸಂಗಡ ಇರ್ತಾರೆ. Remember always that. ಇದು ಯಾವಾಗಲೂ ನೆನಪಿನಲ್ಲೇ ಇರಲಿ. There shall be always the angels will be assigned with you. ಆಮೇಲೆ ನಿಮ್ಮೊಟ್ಟಿಗೆ ಯಾವಾಗಲೂ ಕೂಡ ದೇವದೂತರು ಇದ್ದೇ ಇರ್ತಾರೆ. Acts 12:5-9. ಅಪೊಸ್ತಲರು 12:5-9. Peter was in prison. ನೋಡಬಹುದು ಪೇತ್ರ ಸೆರೆಮನೆಯಲ್ಲಿ ಇದ್ದಾನೆ. Church is praying for him. ಸಭೆ ಅವನಿಗೋಸ್ಕರ ಪ್ರಾರ್ಥಿಸ್ತಾ ಇದೆ. Only to activate the angels is to pray. ಆಮೇಲೆ ನೋಡಬಹುದು ಅಲ್ಲಿ ದೇವದೂತರುಗಳನ್ನ ಅಲ್ಲಿ ಸಿದ್ಧ ಮಾಡಕ್ ಮಾತ್ರ ಪ್ರಾರ್ಥನೆ ಮಾಡಿದಷ್ಟೇ. ನಿಮ್ ಪ್ರಾರ್ಥನೆನೇ ಆ ದೇವದೂತರನ್ನ ಕಳಿಸುತ್ತೆ, ಸಿದ್ಧ ಮಾಡುತ್ತೆ. ಅವ್ರೇನ್ ಬೇಕಾದ್ರೂ ಮಾಡ್ತಾರೆ ಅಲ್ಲಿ. When angel appeared before Peter, ನೋಡಬಹುದು ಅಲ್ಲಿ ದೇವದೂತ ಪೇತ್ರ ಮುಂದೆ ಬಂದು ನಿಂತಾಗ that man is sleeping actually. ಅಲ್ಲಿ ನೋಡಿ ಪೇತ್ರ ಮಲಗಿದ್ದಾನೆ. Can you imagine that? Hallelujah. Hallelujah. ಅಷ್ಟು ನೆಮ್ಮದಿ ಇದೆ ನೋಡ್ರಿ ಅವನು. ಅಯ್ಯ, ಜೈಲು ಒಳಗಡೆ ಮಲಗಿದ್ದಾನೆ ಅವನು. When Paul was imprisoned, ನೋಡಬಹುದು ಯಾವಾಗ ಪೌಲನು ಕೂಡ ಜೈಲಿಗೆ ಹಾಕಲ್ಪಡ್ತಾನೆ. actually safety place for him actually. ಆಮೇಲೆ ನೋಡಬಹುದು ಅವನಿಗದು ಸುರಕ್ಷಿತವಾದ ಜಾಗ. For ಪೌಲನಿಗೆ Paul that was a safety place. ನೋಡಬಹುದು ಪೌಲನಿಗೆ ಜೈಲೇ ಸುರಕ್ಷಿತವಾದ ಜಾಗ. 4 epistles from prison, which are those? ನೋಡಿ 4 ಪತ್ರಿಕೆ ಬರೀತಾನೆ ಅಲ್ಲಿ ಪೌಲ ಅಲ್ಲಿಂದ ಜೈಲಿಂದ. ಯಾವ್ಯಾವು? ಯಾವ್ದದು? ಇದನ್ನು ಮಾತ್ರ ಕೇಳ್ಬೇಡ ನೀನು. ಎಫೆಸ, ಫಿಲಿಪ್ಪ, ಫಿಲಮೆನ್, ಕೊಲೋಸಿಯ. 3 from the prison directly. ನೋಡಬಹುದು 3 ಪತ್ರಿಕೆಗಳನ್ನು ನೇರವಾಗಿ ಸೆರೆಮನೆಯಿಂದ ಬರೀತಾನೆ. Okay, think about that. Philippians chapter 4. ನೀವು ಫಿಲಿಪ್ಪಿ 4ನೇ ಅಧ್ಯಾಯ ನೋಡ್ರಿ. 4 onwards. 4ನೇ ಅಧ್ಯಾಯ 4ರಿಂದ ನೋಡ್ರಿ. Be joyful. ಸಂತೋಷವಾಗಿರಿ. Be happy. ಸಂತೋಷವಾಗಿರಿ. Writing from the prison. ನೋಡಬಹುದು ಜೈಲಿಂದ ಬರೀತಾ ಇರೋದು. ಅಯ್ಯ, ಜೈಲೊಳಗಿಂದ ಬರೀತಾ ಇದ್ದಾನೆ ಇಲ್ಲಿ. ಆಮೇಲೆ ಸಂತೋಷವಾಗಿರಿ, ಯಾವಾಗಲೂ ಸಂತೋಷ ಪಡಿರುತ್ತೆ. ನೀನು ಆಚೆ ಇದ್ದು ಏನ್ ಮಾಡ್ತೀಯ? ಸ್ವಲ್ಪ ಯೋಚನೆ ಮಾಡೋದು ನೀನು. Hallelujah.
Okay, we'll move quickly here. 33:10. We come back to our Psalms 33:10 here. ಕೀರ್ತನೆ 33:10 ವಾಕ್ಯ ನೋಡಿ. You always think about that. ನೀವು ಅದನ್ನ ಯಾವಾಗಲೂ ಆಲೋಚನೆ ಮಾಡಿ. It is there in Isaiah 57:14 also. ಅದು ಯೆಶಾಯ 57:14 ಇದೆ. No weapon forged against you shall prosper. ನಿಮ್ಮ ವಿರುದ್ಧ ಧರಿಸಿದ ಯಾವ ಆಯುಧವೂ ಜಯಿಸದು. Hallelujah. Hallelujah. Okay, now verses 11 now. 11ನೇ ವಾಕ್ಯ ನೋಡಿ ಈಗ. Whatever the God's counsel, that will stand forever. ಯೆಹೋವನ ಆಲೋಚನೆಯೇ ಶಾಶ್ವತವಾಗಿಯೇ ನಿಲ್ಲುವುದು. The plans of his heart to all generations. ಅವನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ. ಆದರೆ ಕನ್ನಡದಲ್ಲಿ ಹೇಳುತ್ತೆ ಎಲ್ಲ ಜನರ ಎಲ್ಲರಿಗೂ ನಮ್ಮ ದೇವರ ಆಲೋಚನೆ ನೆರವೇರೋದು. ಆಮೆನ್. ಆಮೆನ್. ಬೇರೆ ಯಾವುದೋ ದೇವ್ರು ಬರ್ತಾ ಇಲ್ಲ ಅಲ್ಲಿ. 11ನೇ ವಾಕ್ಯ ಇಂಗ್ಲಿಷ್ ವಾಕ್ಯ ಪ್ರಕಾರ ಓದ್ತೀನಿ ಕೇಳಿಸ್ಕೊಳ್ಳಿ. The counsel of the Lord stands forever, the plans of his heart to all generations. ಆಮೆನ್. ಎಲ್ಲ ಜನಗಳ ಮೇಲೆ ಆತನ ಸಂಕಲ್ಪವೇ ನೆರವೇರುತ್ತೆ. ಎಲ್ಲ ಸಂತತಿ ತನಕನೂ ನಮ್ಮ ಬೈಬಲ್ ದೇವ್ರದೇನೆ ನಡೆಯುವಂಥದ್ದು. ಆಮೆನ್. ಹalleluya. ಹೇಳ್ರಿ ಬೈಬಲ್ ದೇವ್ರದೇ ನಡೆಯೋದು ಹೇಳ್ರಿ. ಬೈಬಲ್ ದೇವರದೇ ನಡೆಯೋದು. ನಮ್ಮ ಯೇಸಪ್ಪಂದೇ ನಡೆಯೋದು ಹೇಳ್ರಿ. ನಮ್ಮ ಯೇಸಪ್ಪನೇ ನಡೆಯೋದು. Hallelujah. Now verses 12 we will conclude with that. We will come out of the chapter. Verses 12 now. 12ನೇ ವಾಕ್ಯ. Blessed is the nation whose God is the Lord. ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ. Hallelujah. Hallelujah. The people whom he has chosen as his heritage. ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. You are among the chosen here. ಆಮೇಲೆ ನೀವು ಕೂಡ ನೋಡಿದ್ರೆ ಒಬ್ರು ಆಯ್ಕೆ ಮಾಡ್ಕೊಳ್ಬಿಟ್ಟವ್ರು ನೀವು ಕೂಡ. Verses 16 to 18. 14-18 ನೋಡಿ. Still it is there. ಅಲ್ಲೇ ಇದೆ. And verses 20. ಮತ್ತು 20ನೇ ವಾಕ್ಯ. Verses 16 to 18 now. 14-18 ನೋಡಿ ಈಗ. I mean, you don't need to trust a big army. ಆಮೇಲೆ ನೋಡಬಹುದು ಮಹಾ ಸೈನ್ಯ ಬಲದಿಂದಲೇ ಯಾವ ಅರಸನಿಗೂ ಜಯ. Great army cannot do, a warrior cannot do anything. ಆಮೇಲೆ ನೋಡಬಹುದು ಯಾವ ಶೂರನ ಕೈಲೂ ಮಾಡಕ್ಕಾಗಲ್ಲ. Hallelujah. Verses 17, the power of the horses are nothing. 17ನೇ ವಾಕ್ಯ ನೋಡ್ರಿ, ಕುದುರೆಯ ಪ್ರಯೋಜನವಿಲ್ಲ. Verses 18 now. 18ನೇ ವಾಕ್ಯ ನೋಡಿ. Behold, the eyes of the Lord is on those who fear him. ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ. We are there in a proclamation. ನಾವು ನೋಡ್ರಿ ಘೋಷಣೆಯಲ್ಲಿದ್ದೀವಿ. This is what the proclamation of the saint here. ಇಲ್ಲಿ ನೋಡಬಹುದು ಅಲ್ಲಿ ಸಂತಾಯಿತ ಘೋಷಣೆಗಳನ್ನು ನೋಡ್ರಿ ಇಲ್ಲಿ. Hallelujah. Hallelujah. Behold, the eye of the Lord is on those who fear him. ಆಮೆನ್. ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ. Okay, now the next line is even powerful. ಮುಂದಿನ ವಾಕ್ಯ And ನೋಡಿ. those who hope in his steadfast love. ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ರಕ್ಷಿಸುತ್ತಾನೆ. Hallelujah. ಹೇಳಿದಾಗಲೇ ಗಟ್ಟಿಯಾಗಿ Hallelujah. ಅಲ್ಲ ಹೇಳ್ರಿ, ನಾನು ದೇವರ ಕೃಪೆಯಲ್ಲೇ ನಾನು ನಿರೀಕ್ಷೆ ಉಳ್ಳನಾಗಿದ್ದೇನೆ. ನಾನು ದೇವರ ಕೃಪೆಯಲ್ಲಿ ನಿರೀಕ್ಷೆ ಉಳ್ಳವನಾಗಿದ್ದೇನೆ. ನನಗೆ ದೇವರು ಬಿಟ್ಟರೆ ಬೇರೆ ಗತಿ ಇಲ್ಲ ನನಗೆ. ದೇವರ ಬಿಟ್ಟರೆ ಬೇರೆ ಗತಿಯೇ ಇಲ್ಲ. Hallelujah. Actually, we will stop here. ನಾವು ನಿಲ್ಸೋಣ ಈಗ. This is too much. ತುಂಬಾ ಇದೆ ವಾಕ್ಯ. Hallelujah. Please come, friend. Please ಎಲ್ಲರೂ come. ಕೂಡ ಮುಂದೆ ಎದ್ದು ಬನ್ನಿ. Because some people you came early now, that's fine. But you are in the whole night you are here. ಕೆಲವರು ಈಗ ಬೆಳಗ್ಗೆ ಬೇಕು ಅಂದ್ರೆ ಕೆಲವರು ರಾತ್ರಿ ಎಲ್ಲ ಇದ್ದಾರೆ. That's why I am controlling myself here. ನಾವು ಇಲ್ಲಿ ನೋಡ್ರಿ ನಾವು ಸ್ವಾಧೀನ We ಮಾಡ್ಕೊಂಡು will stop here. ನಾವು ನಿಲ್ಲಿಸ್ತೀನಿ ಈಗ. Please come, friend. ಎಲ್ಲರೂ ಕೂಡ ಮುಂದೆ ಬನ್ನಿ. As we are going to sing that song now. ಈಗ ಹಾಡನ್ನ ಹೇಳೋಣ ಈಗ. ನನ್ನ ಆತ್ಮವೇ. ಆಮೆನ್. Remember the 43 verses 5. ಆಮೇಲೆ ಕೀರ್ತನೆ 43:5ನೇ ವಾಕ್ಯ ಅದು. That's what the song. ಅದೇ ನೋಡ್ರಿ ಹಾಡೋದು. ನನ್ನ ಆತ್ಮವೇ ನೀನು. ಆಮೆನ್. Hallelujah. ಮರೆಯದಿರು ಎಂದು ನನ್ನಯ ಕರ್ತನ ಜೀವನ ಅಂತ್ಯಕ್ಕೂ. Hallelujah. ಅದು ಈ ರೀತಿ ಇದೆ, ಅದು ಕೀರ್ತನೆ 43:5 ಈ ರೀತಿ ಇದೆ. ಅದು ತುಂಬಾ ಪವರ್ಫುಲ್ ಇದೆ. ಅದು ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು. Why are you cast down, O my soul? And why are you in turmoil within me? He is talking to himself. ನೋಡಿ ಅವನೊಟ್ಟಿಗೆ ಮಾತಾಡ್ಕೊಳ್ತಾ ಇದ್ದಾನೆ. There are two people inside of you. ನಿಮ್ಮೊಳಗೆ ನೋಡ್ರಿ ಇಬ್ರು ವ್ಯಕ್ತಿಗಳಿದ್ದಾರೆ. Physical man and the spiritual man. ನೋಡ್ಬೋದು ದೈಹಿಕವಾದ ವ್ಯಕ್ತಿ, ಆತ್ಮಿಕವಾದ ವ್ಯಕ್ತಿ. The spiritual man is talking here. ಇಲ್ಲಿ ನೋಡ್ಬೋದು ಆತ್ಮಿಕ ವ್ಯಕ್ತಿ ಮಾತಾಡ್ತಿದ್ದಾನೆ. Hallelujah. Hallelujah. In fact, the fleshly man talking to the spirit. ನೋಡ್ಬೋದು ಅದ್ರ ಅರ್ಥ ಏನು ಅಂದ್ರೆ ದೈಹಿಕವಾದ ವ್ಯಕ್ತಿ ಒಳಗಿರ್ತಕ್ಕಂಥ ಆತ್ಮಿಕ ವ್ಯಕ್ತಿ. Why are you cast down, O my soul? ನನ್ನ ಮನವೇ ನೀನು ಕುಗ್ಗಿ ಹೋಗುವುದೇನು. And why are you in turmoil within me? ಹೀಗೆ ವ್ಯಥೆ ಪಡುವುದೇಕೆ. Hope in God. ದೇವರನ್ನು ನಿರೀಕ್ಷಿಸು. For I shall again praise him. ಆತನೇ ನನಗೆ ರಕ್ಷಕನು ದೇವರು ಆಗಿದ್ದಾನೆ. My salvation and my God. ಆಮೆನ್. ನಾನು ಇನ್ನು ಆತನನ್ನೇ ಸ್ತುತಿಸುತ್ತಿರುವೆನು. Hallelujah. See, he say that means he never stop. ಅದರ ಅರ್ಥ ಏನು, ನಿಲ್ಸೋದೇ ಇಲ್ಲ ಅಂತ. ಯಶನಿಗೆ ಅರ್ಥ ಆಯ್ತಿದ್ದು, ನಾನು ಸುತ್ಸೋದನ್ನು ನಿಲ್ಲಿಸೋದೇ ಇಲ್ಲ ಅಂತ.
ಏಷ್ಯನ್ ಹೇಳ್ತೀರಾ ಆ ಥರ ಹೇಳಕ್ಕಾಗತ್ತಾ? Hallelujah. ತುಂಬಾ ಸುಲಭ ಇದೆ, ಕೇಳಿಸ್ಕೊಳ್ಳಿ. ನೀವು ಕಷ್ಟ ಮಾಡ್ಕೊಳ್ಳೋದಲ್ಲ. ನೀವು ಡೋಂಟ್ ಮೇಕ್ ಇಟ್ ಹಾರ್ಡ್ ಫಾರ್ ಗಾಡ್. ಆಮೇಲೆ ದೇವರಿಗೋಸ್ಕರ ನೀವು ಕಷ್ಟ ಮಾಡ್ಕೊಳ್ಳೋದು ಇಟ್ಸ್ ಬೇಕಾಗಿಲ್ಲ. ವೆರಿ ಈಸಿ ಟು ಬ್ಲೆಸ್ ಯು. ಆಮೇಲೆ ದೇವರನ್ನು ಆಶೀರ್ವದಿಸೋದು ಬಹಳ ಸುಲಭ. ವೆರಿ ಈಸಿ ಟು ಹೀಲ್ ಯು. ನಿಮ್ಮನ್ನು ಗುಣ ಮಾಡೋದು ಬಹಳ ಸುಲಭ. ಡೋಂಟ್ ಬಿಕಮ್ ಹಿಂಡ್ರೆನ್ಸ್ ಫಾರ್ ಯುವರ್ ಹೀಲಿಂಗ್. ಆಮೇಲೆ ನಿಮ್ಮ ಸ್ವಸ್ಥತೆಗೆ ನಿಮಗೆ ನೀವು ಅಲ್ಲಿ ಹಿಂದೆ How many of you know Catherine Kuhlman? ಎಷ್ಟು ಜನ ಕ್ಯಾಥರಿನ್ ಕುಲ್ಮನ್ ಅವ್ರು ಗೊತ್ತು? Do you know what she used to tell herself? ಅವರೊಟ್ಟಿಗೆ ಅವ್ರು ಏನ್ ಹೇಳ್ಕೊಳ್ಳೋರು ಗೊತ್ತಾ? Don't stop the spirit of God in you. She used to tell her ಅವ್ರು ಈ always. ಮಾತನ್ನ ಹೇಳೋರು, ದೇವರ ಆತ್ಮ ಜಡಿಬೇಡ ಅಂತ ಹೇಳೋರು. ಅವಳಿಗೆ such a healing the ministry she had. ಅವ್ರು ನೋಡ್ಬೋದು, ಒಂದು ದೊಡ್ಡ ಸ್ವಸ್ಥತೆ ಸೇವೆ ಇತ್ತು ಅವ್ರದ್ದು. Those days in maybe say 50s, 60s, 70s. 50, 60, 70 ಇಸ್ವಿಲಿ 1976 February she went with the Lord. ಅವ್ರು ನೋಡ್ಬೋದು 1976 ಅವರು ತೀರೋದು ದೇವರ ಬಳಿ ಹೋದ್ರು. Before that almost 30 years. ಅದಕ್ಕಿಂತ ಮುಂಚೆ 30 ವರ್ಷ She shook the countries. ಅವ್ರು ನೋಡ್ಬೋದು ರಾಷ್ಟ್ರನ ಅಲ್ಲಾಡಿಸೋರು ಅವರು. When she went to Israel, ಅವ್ರು ಇಸ್ರೇಲಿಗೆ ಹೋದಾಗ whole Israel went behind her. ಇಸ್ರೇಲ್ ಅವ್ರ ಹಿಂದೆನೇ ಹೋಯ್ತು. Hallelujah. Very thin lady. ಬಹಳ ತೆಳ್ಳಗಿದ್ರು. Not even 40 kilo. ಅವ್ರು 40 ಇದ್ರು ಇಲ್ಲ ಅವರು. Hallelujah. She used to eat so much pills. ಅವ್ರು ನೋಡ್ಬೋದು ಬಹಳ ಮಾತ್ರ ನುಂಗ್ತಾ ಇದ್ರು ಅವರು. ಇಷ್ಟು ಮಾತ್ರ ನುಂಗ್ಬೇಕಾ ಎಮ್ಮ? ಅವಾಗ ಮಾತ್ರ ಸ್ಟೇಜ್ ಮೇಲೆ ನಿಂತ್ಕೋಬಹುದು. She had an enlarged heart disease. ಅವ್ರು ನೋಡ್ಬೋದು ಹೃದಯ ಅಗಲವಾದ ಕಾಯಿಲೆ ಇತ್ತು ಅವ್ರಿಗೆ. Enlarged heart disease. ಆಮೆನ್. But she never told about that to anyone. Never, even in the pulpit, she never said that. ಅವ್ರು ಯಾರಿಗೂ ಕೂಡ ಕಾಯಿಲೆ ಏನಿದೆ ಅಂತ ಯಾರು ಕೂಡ ಹೇಳಿರಲಿಲ್ಲ ಪುಲ್ಪಿಟ್ ಮೇಲೂ ಕೂಡ. Okay, how many of you heard her preaching? ಎಷ್ಟು ಜನ ಅವ್ರು ಮಾತಾಡೋದು ಕೇಳಿಸ್ಕೊಂಡಿದ್ರೆ? Go and hear the preaching. ಅವ್ರು ಸುವಾರ್ತೆ ಕೇಳಿಸ್ಕೊಳ್ಳಿ. She never preached like you and me. ನಿಮಗೆ ನಮಗೆ ಸುವಾರ್ತೆ ಸಾರಿಲ್ಲ ಅವರು. She will plead the people. ಅವ್ರು ನೋಡ್ಬೋದು ಜನಗಳನ್ನ ಅವ್ರು ಮುನ್ನಡೆಸ್ತಿದ್ರು. My dear people, ನನ್ನ ಜನಗಳೇ, love him, love him, love him. She will shout. ಅವ್ರು ಜೋರ ಕೂಗ್ತಾ ಇದ್ರು, ಯೇಸು ಪ್ರೀತಿಸಿ ಪ್ರೀತಿಸಿ ಅಂತ. He is here. ಆತನು ಇಲ್ಲಿದ್ದಾನೆ. Holy Spirit is here. ಪರಿಶುದ್ಧಾತ್ಮನು ಇಲ್ಲಿದ್ದಾನೆ. As yesterday he sang a song. ನಾವು ನಿನ್ನೆ ಒಂದು ಹಾಡು ಹೇಳಿದ್ವಲ್ಲ, How great thou art. Hallelujah. That always she used to sing that song. ಹಾಡನ್ನು ಯಾವಾಗಲೂ ಹೇಳ್ತಾ ಇದ್ರು. Hallelujah. And she preached very less. ಅವ್ರು ಬಹಳ ಕಡಿಮೆ ಅವ್ರು ದೇವರ What ಬಗ್ಗೆ she used to do, ಅವ್ರು ಏನ್ ಮಾಡ್ತಾ ಇದ್ರು? she enjoys the presence of God. ಅವ್ರು ದೇವರ ಪ್ರಸನ್ನತೆ ತುಂಬಾ ಅನುಭವಿಸೋರು. Maybe when they are singing, worshiping, ಅವ್ರು ನೋಡ್ಬೋದು ಆರಾಧನೆ ಆಗುವಾಗ you just enjoy the worship. ನೀವು ಆರಾಧನೆ ಅನುಭವಿಸ್ರಿ. ನೀವು Healing will take place. ಅಲ್ಲಿ ಸ್ವಸ್ಥತೆ ಆಗುತ್ತೆ, Miracles will take place. ಅದ್ಭುತಗಳಾಗುತ್ತೆ. Let's go now. ನಾವು ಹೋಗೋಣ. Thank you, Father. ಎಲ್ಲ ಕೈಗಳ ಮೇಲೆ ಎತ್ತಿ. Luma Hari Kabash. ಎಲ್ಲ ಕೈಗಳ ಮೇಲೆ ಎತ್ತಿ ಗಟ್ಟಿಯಾಗಿ. ಮರೆಯಾದಿರು ಎಂದು ನನ್ನಾಯ ಕರ್ತನ ಜೀವನಂದಕ್ಕೂ ಬೆಳಕು ರಕ್ಷಕನು ಯೇಸುವೇ ನಿನಗೆ ನಿನ್ನಲ್ಲಿರುವುದೆನಗೆ ಆನಂದಾಶ್ರಯವು. ಎಲ್ಲರೂ ಕೈಗಳ ಮೇಲೆ ಬೆಳಕು ರಕ್ಷಕನು ಯೇಸುವೇ ನಿನಗೆ ನಿನ್ನಲ್ಲಿರುವುದೆನಗೆ ಆನಂದಾಶ್ರಯವು. ತುಂಬಾ ಪವರ್ಫುಲ್ ಆಗಿದೆ. ಸರಿಯಾಗಿ ಹೇಳ್ಬೇಕು. ಬಾಯಿ ತೆರೆದು ಹೇಳಬೇಕಾದ್ರೆ ಅದ್ಭುತ ಆಗುತ್ತೆ. ಎಲ್ಲ ಕೈಗಳ ಮೇಲೆ ಎಂದಿಗೂ ಕರೆಯದು ನಿನ್ನಾಲೋಚನೆಯು. Yes.
ನಿನಗಾಗಿ ಬಾಳಲು ಕೃಪೆಯಿಂದ ನಡೆಸು. ಎಲ್ಲರೂ ಯೇಸುವೇ ನನ್ನನ್ನು ನಿನ್ನ ಪ್ರೀತಿಯಲ್ಲಿಯೇ ನಿನಗಾಗಿ ಬಾಳಲು ಕೃಪೆಯಿಂದ ನಡೆಸು. ಎಲ್ಲ ಕೈಗಳಿಗೆ ಮೇಲೆತ್ತಿ ನನ್ನ ಆತ್ಮವೇ ನೀನು ಬಾಯಿ ತೆರಿಬೇಕು. ಮರೆಯಾದಿರು ಎಂದು ನನ್ನ ಕರ್ತನ ಜೀವದ ಅಂತ್ಯಕ್ಕೂ ದೇವರೇ ನನ್ನಲ್ಲಿ ನಿರ್ಮಿಸು ಶುದ್ಧ ಹೃದಯ ಅನುಗ್ರಹಿಸಿ ನೂತನ ಪಡಿಸು. ದೇವಾಲಯದಲ್ಲಿ ಎಲ್ಲರೂ ನಿರ್ಮಿಸು ಶುದ್ಧ ಹೃದಯ ಚಿತ್ತ ಅನುಗ್ರಹಿಸಿ ನೂತನ ಪಡಿಸು. ನನ್ನ ಆತ್ಮವೇ ನೀನು ಮರೆಯಾದಿರು ಎಂದು ನನ್ನ ಕರ್ತನ ಜೀವದ ಅಂತ್ಯಕ್ಕೂ ನನ್ನ ಆತ್ಮವೇ ನೀನು ಮರೆಯಾದಿರು ಎಂದು ನನ್ನ ಕರ್ತನ ಜೀವದ ಅಂತ್ಯಕ್ಕೂ ಜೀವದ ಅಂತ್ಯಕ್ಕೂ ಚೆನ್ನಾಗವೇ ನೀನು ಮರೆಯಾದಿರು ಎಂದು ನನ್ನ ಕರ್ತನ ಜೀವದ ಅಂತ್ಯಕ್ಕೂ. ವೆರಿ ಪವರ್ಫುಲ್. ಎಲ್ಲ ಗಟ್ಟಿಯಾಗಿ ಒಂದು ಚಪ್ಪಳೆ ಹೊಡೆಯೋದಾಗಲಿ. ಪದೇ ಪದೇ ಹೇಳಿದ್ದು ಯಾವುದು ಎಲ್ಲ ಒಂದು ವರ್ಡ್ ಇದು ಬೇರೆದಿಲ್ಲ, ಬರೀ ದೇವ್ರ ವಾಕ್ಯ ಸಾಂಗ್. ದೇರ್ ಇಸ್ ನೋ ಸಿಂಗಲ್ ಲೆಟರ್ ಹಿಯರ್, ಸಿಂಗಲ್ ವರ್ಡ್. ಇಟ್ ಈಸ್ ನಾಟ್ ಫ್ರಮ್ ದ ಬೈಬಲ್. ಸತ್ಯವೇದ ಹೊರತಾಗಿ ಯಾವ ಒಂದು ಮಾತು ಕೂಡ ಬೇರೆದಿಲ್ಲ ಇಲ್ಲಿ. ನನ್ನ ಆತ್ಮವೇ ನೀನು ಮರೆಯೋದಿಲ್ಲ ಎಂದು ಯಾವುದದು? ಕೀರ್ತನೆ 43:5 ಆಯ್ತಾ? ಎರಡನೇ ಲೈನ್ ನೋಡಿದೀವು. ಕೀರ್ತನೆ 27:1-2 ಸಿಗ್ತಾ? ನೆನಪಿದೆ ಯಾರಿಗಾರ ನಿಮಗೆ? ಬೆಳಕು ರಕ್ಷಕನು, ನಿನ್ನ ಆಲೋಚನೆಯು ಶಾಶ್ವತವಾಗಿ ನಿಲ್ಲುವುದು. ಕೀರ್ತನೆ 33 ಓದಿದ್ ನಾವೀಗ. ಯೇಸುವೆ, ನಿನ್ನ ಪ್ರೀತಿಯಲ್ಲಿ ನಿನಗಾಗಿ ಬಾಳಲು ಕೃಪೆಯಿಂದ ನಡೆಸು. ಆಮೇಲೆ ದೇವರಿನಲ್ಲಿ ನಿರ್ಮಿಸು ಶುದ್ಧ ಹೃದಯ. ಯಾವ ಕೀರ್ತನೆ ಅದು? 51. ಎಲ್ಲ ಹೇಳ್ರಿ, ದೇವರಲ್ಲಿ ಶುದ್ಧ ಹೃದಯ ನಿರ್ಮಿಸು, ಸ್ಥಿರ ಚಿತ್ತನನ್ನು ಗ್ರಹಿಸು. Psalms 51:10. ಅದೊಂದು ಲೈನ್ ಹೇಳ್ತೀವಿ ನಾವೀಗ. ದೇವರೇ ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು. ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫಾದರ್. ಎಲ್ಲ ಕೈಗಳ ಮೇಲೆ ದೇವರೇ ನನ್ನಲ್ಲಿ ನಿರ್ಮಿಸು ಶುದ್ಧ ಹೃದಯ, ಸ್ಥಿರ ಚಿತ್ತ ಅನುಗ್ರಹಿಸಿ ನೂತನ ಪಡಿಸು. ದೇವರೇ ನನ್ನಲ್ಲಿ ನಿರ್ಮಿಸು ಶುದ್ಧ ಹೃದಯ, ಸ್ಥಿರ ಚಿತ್ತ ಅನುಗ್ರಹಿಸಿ
Miracles are taking place here. ಅದ್ಭುತಗಳು ಸಂಭವಿಸ್ತಾ ಇದೆ ಈಗ. No one can stop those miracles now. ಆ ಅದ್ಭುತಗಳು ಯಾರ ಕೈಲೂ ಸಾಧ್ಯ ಇಲ್ಲ. I said miracles are happening here. ನಾನು ಹೇಳಿದ್ದು ಅದ್ಭುತಗಳು ಸಂಭವಿಸ್ತಾ ಇದೆ. Forget about those issues. Forget about that sickness now. ಆ ಕಾಯಿಲೆ ಆ ವಿಷಯಗಳನ್ನ ಮರ್ತ್ಬಿಡ್ರಿ ಈಗ. Forget about what happened in your life past. ಆಮೇಲೆ ನಿಮ್ಮ ಹಳೆ ಜೀವನದಲ್ಲಿ ಏನಾಯ್ತು ಮರ್ತ್ಬಿಡ್ರಿ ಅದನ್ನ. God is going to renew and God is going to do a new things now. ಆಮೇಲೆ ತಿಳಿದುಕೊಳ್ಳ್ರಿ, ದೇವರು ಖಂಡಿತವಾಗಿ ನೂತನ ಕಾರ್ಯವನ್ನು ಮಾಡ್ತಾನೆ. Whatever the past, that's a lesson for you. ಆಮೇಲೆ ಹಳೆದು ಏನಾಯ್ತು ಅದು ಪಾಠ ನಿಮ್ಗೆ ಅಷ್ಟೇ. Of course, those things will never determine also your life future. ಆಮೇಲೆ ಹಳೆದು ಏನಾಯ್ತು ಅದು ನಿಮ್ಮ ಜೀವನವನ್ನ ರೂಪಿಸಲಾದು, ಅದು ನಿಮಗೆ ರೂಪಿಸಲಾದು. Now what you speak now, ಈಗ ನೀವು ಏನು ಮಾತಾಡ್ತೀರಿ ಈಗ, what you tell now, it will happen now. ಆಮೇಲೆ ನೀವು ಏನು ಹೇಳ್ತೀರೋ ಅದು ನೆರವೇರಿಸಬೇಕು. God doesn't want to hear your past. ದೇವರಿಗೆ ನಿಮ್ಮ ಹಳೆ ಜೀವನ ಕೇಳಕ್ಕೆ ಇಷ್ಟ ಇಲ್ಲ. Now tell God what you want to be now. ಈಗ ದೇವರಿಗೆ ಹೇಳ್ರಿ ನೀವು ಏನಾಗಬೇಕು ಅಂತ. You want to come up in your life? ನಿಮ್ಮ ಜೀವನ ಮೇಲೆ ಬರ್ಬೇಕಾ? Now this is the time, your time now. ಇದು ನಿಮ್ಮ ಸಮಯ ಈಗ. Hallelujah. Hallelujah. Because God's counsel stands forever. ತಿಳಿದುಕೊಳ್ಳ್ರಿ, ದೇವರ ಸಂಕಲ್ಪ ನಿಲ್ಲುವುದು ಶಾಶ್ವತ. Thank you, Daddy. God has touched many people here. ನೋಡ್ರಿ, ದೇವರು ಎಲ್ಲರಲ್ಲೂ ಬಹಳ ಜನ ಹುಟ್ಟಿದ್ದಾನೆ ಇಲ್ಲಿ. Your life will never be the same again. ಆಮೇಲೆ ನಿಮ್ಮ ಜೀವನ ಹಿಂದಿನ ಹಾಗೆ ನಿರಕ್ಕೆ ಹೋಗಲ್ಲ ನಿಮ್ಮ ಜೀವನ. Those barren whom carry a child in Jesus' name. ಆಮೇಲೆ ಯಾರಿಗೆ ಮಕ್ಕಳಾಗಲಿ ಯೇಸುವಿನ ನಾಮದಲ್ಲಿ. 2 Kings 4:16-17. 2 ಅರಸರುಗಳು 4:16-17. 2 Kings chapter 7. 2 ಅರಸರುಗಳು 7. Tomorrow by this time, ನಾಳೆ ಇಷ್ಟೊತ್ತಿಗೆ that financial status will change. ಹಣಕಾಸಿನ ಪರಿಸ್ಥಿತಿ ಬದಲಾವಣೆ ಆಗುತ್ತೆ. It's already started now. ಅದು ಈಗ ತಾನೇ ಶುರುವಾಗಿದೆ. When you decided yesterday, I will be here. ನೀವು ಅನ್ಕೊಂಡ್ರಿ ನಿರ್ಧಾರ ಮಾಡಿ ನಾಳೆ ಇರ್ತೀನಿ ಅಂತ. All things are gone. Those troubles are gone. ಆ ಎಲ್ಲ ಸಮಸ್ಯೆ ತೀರಿತು. Before the Lord, all those things will be melted like a wax. ತಿಳಿದುಕೊಳ್ಳ್ರಿ, ದೇವರ ಮುಂದೆ ನಿಮ್ಮ ಕಷ್ಟಗಳು ಮುಂಚಿನ ಹಾಗೆ ಕರಗ್ತಾ ಇದೆ. That is like floating like a cloud and it is living now. ಆಮೇಲೆ ನೋಡಬಹುದು, ಅದು ಮುಂಚಿನ ಹಾಗೆ ಕರಗ್ತಾ ಇತ್ತು ನಿಮ್ಮ ಕಷ್ಟಗಳದು. ಮೋಡದಾಗೆ ಹಾರೋಗ್ತಾ ಇದೆ ಅದು. ಎಲ್ಲ ಕೈಗಳ ಮೇಲೆತ್ತಿ ಮೋಡದಂಗೆ ನನ್ನ ಕಷ್ಟ ಎಲ್ಲ ಹೋಯ್ತು ಹೇಳ್ರಿ. ಮಂಜಿನಂತೆ ಕರಗೋಯ್ತು ಹೇಳೋದಾಗಿ. ನನ್ನಲ್ಲಿ ನೂತನ ಹೃದಯವನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. Why that Sam is asking that a new heart? ಏನಕ್ಕಾಗಿ ಕೀರ್ತನೆಗಾರ ನೂತನ ಹೃದಯ ಬಯಸ್ತಾ ಇದ್ದಾನೆ? Mostly because of that sin he is totally gone. ನೋಡಬಹುದು, ಪಾಪದ ನಿಮಿತ್ತ ನೋಡ್ರಿ ಅವನಿಗೆ ಸಾಕಾಗಿ ಹೋಗಿದೆ. ಅವನಿಗೆ ಅವನ ಪಾಪ ಕಮಿಟ್ ಮಾಡಿದ್ನಲ್ಲ, ಅವನಿಗೆ ಮನಸ್ಸೇ ಸಾಕ್ಷಿನೇ ಇಲ್ಲ, ಮನಸ್ಸಾಕ್ಷಿ ಇಲ್ಲವೇ ಇಲ್ಲ ಈಗ ಅವನಿಗೆ. That's why he need a new heart now. ಅದು ಅದಕ್ಕಾಗಿ ನೋಡಿ ನೂತನ ಹೃದಯ ಬೇಕೀಗ. Maybe you have been committed such a worse sin mostly. ನೀವು ಕೂಡ ಅದೇ ರೀತಿ ಪಾಪ ಮಾಡಿರಬಹುದು. So go and read Psalms 30:51. ಆಮೇಲೆ ಮನೆಗೆ ಹೋಗಿ ಕೀರ್ತನೆ 35 ಓದ್ರಿ. And God created a new heart in David. ನೋಡಬಹುದು, ದೇವರು ದಾವೀದನಿಗೆ ನೂತನ ಹೃದಯವನ್ನು ನಿರ್ಮಿಸಿದನು. I speak healing over these bodies right now. ಆಮೇಲೆ ನಿಮ್ಮ ಮೇಲೆ ಏನೇ ಗಾಯ ಇದ್ರೂ ಕೂಡ ಎಲ್ಲ ಬೇರೆಗಳಿಗೆ ನಿರ್ಣಾಮ ಆಗಲಿ. Receive the healing now. ನಿಮ್ಮ ಸ್ವಸ್ಥತೆ Let ಅನುಭವಿಸಿರಿ the ಈಗ. power of the Holy Spirit to come upon you now. ನಿಮ್ಮ ಮೇಲೆ ದೇವರ ಆತ್ಮನ ಶಕ್ತಿ ಬರಲಿ. Receive your healing now. ನಿಮ್ಮ ಸ್ವಸ್ಥತೆಯನ್ನು ಪಡೆದುಕೊಳ್ಳ್ರಿ. From head to foot, divine healing now. ಅಂಗಾಂಗ ನಡುನಂತಿರುವ ದೈವಿಕವಾದ ಆರೋಗ್ಯ. Start praying to God now. ದೇವರೊಟ್ಟಿಗೆ ಪ್ರಾರ್ಥಿಸಿರಿ. Don't stop. Start praying to God now. ನೀವು ದೇವರೊಟ್ಟಿಗೆ ಪ್ರಾರ್ಥಿಸಿರಿ. Start praising to God now. ದೇವರ ಸ್ತುತಿ ಮಾಡಿ ನೀವೀಗ. He is near to you. ದೇವರು ಬಳಿ ಇದ್ದಾನೆ. When He is nearer, ask God. ದೇವರ ಬಳಿ ಇದ್ದ ದೇವರನ್ನು ಕೇಳ್ರಿ. When that Zacchaeus cried out to God, ನೋಡಬಹುದು, ಜಕ್ಕನ ದೇವರು ಕೂಗಿದಾಗ, the Bartimaeus cried out to God. ನೋಡಬಹುದು, ಬಾರ್ತಿಮ ದೇವರನ್ನು ಕೂಗಿದಾಗ, He is having a very little time. ಅವನಿಗೆ ಸಮಯ ಸ್ವಲ್ಪ ಇದೆ ಅಲ್ಲಿ. Son of David, ದಾವೀದ ಕುಮಾರನೇ, have mercy on me. ನನ್ನ ಕರುಣಿಸು. Do you know only few seconds those transactions happened? ನೋಡಬಹುದು, ಕೆಲವೇ ಕ್ಷಣದಲ್ಲಿ ಮಾತಿನ ಬದಲಾವಣೆ ಆಗಿದೆ. This is the time for you now. ನಿಮಗೂ ಇದೇ ಸಮಯ. Right now the power of God is passing over you now. ಆಮೇಲೆ ನೋಡ್ರಿ, ದೇವರ ಶಕ್ತಿ ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಸಮಯದಲ್ಲಿ. Whatever you believe, that will be done now. ಆಮೇಲೆ ನೀವು ಏನು ನಂಬುತ್ತೀರಾ ಆಗುತ್ತೀಗ. Book of Esther chapter 5:3 and 6. ಎಸ್ತೇರಳ ಅಧ್ಯಾಯ 5 3-6.
Hallelujah. Hallelujah. I said, talk to God now. ನಾನು ಹೇಳಿದ ದೇವರೊಟ್ಟಿಗೆ ಮಾತನಾಡಿ, Talk to God. ದೇವರೊಟ್ಟಿಗೆ ಮಾತನಾಡಿ, Speak to God. ದೇವರೊಟ್ಟಿಗೆ ಮಾತನಾಡಿ, Praise Him. ದೇವರ ಸ್ತುತಿಸಿ. Hallelujah. Hallelujah. Maybe half a minute. Only half a minute. ಇದು ಅರ್ಧ ಕ್ಷಣ, Only half a minute. ಅರ್ಧ ಕ್ಷಣದಿಂದ We are wind up now. We are going to wind up ನಾವು now. ಮುಗಿಸ್ತೀವಿ ಬೇಗನೆ ಈಗ. Very soon the things are going to wind up now. ಆಮೇಲೆ ಬೇಗ ಮುಗಿಸ್ತೀವಿ ಈಗ. ಯಾವಾಗ ಮುಗಿಸ್ತಿ ಅಂದಾಗ ಬಾಯಿ ತಿರುಗ್ತಿದ್ದಾರೆ ಇವರು ನೋಡು. ಆಮೆನ್. Hallelujah. Hallelujah. Okay, surely we will close now. ಖಂಡಿತವಾಗಿ ಮುಗಿಸ್ತೀವಿ. Thank you, Father. That and also your sorrow will be end also. ಆಮೇಲೆ ನೋಡಿ ನಿಮ್ಮ ಕಷ್ಟಗಳು ಕೂಡ ತಿರೋಗುತ್ತೆ ಇವತ್ತು. That will be grinding halt now. It has to stop now. ಅದಕ್ಕೆ ನಿಲ್ಲಲೇಬೇಕು ಇದು. Remember, devil cannot play with anybody's life. ಆಮೇಲೆ ತಿಳಿದುಕೊಳ್ಳ್ರಿ, ಸೈತಾನ ಯಾರ ಜೀವಿತದಲ್ಲೂ ಕಾರ್ಯ ಮಾಡಕ್ಕೆ ಸಾಧ್ಯ ಇಲ್ಲ. Never ever license has been given for him. ಆಮೇಲೆ ಅವನಿಗೆ ಯಾವ ಲೈಸೆನ್ಸ್ ಕೂಡ ಕೊಟ್ಟಿಲ್ಲ ಸೈತಾನನಿಗೆ. ದೇವರು ಯಾವತ್ತೂ ಲೈಸೆನ್ಸ್ ಕೊಟ್ಟಿಲ್ಲ ಸೈತಾನ್ ನಿಮ್ಮನ್ನ ಮುಟ್ಟಕ್ಕೆ. Instead of God said, touch not my anointed. ಅದು ಗೊತ್ತಾಗಿ ನೋಡಿ ದೇವರು ಹೇಳ್ತಾನೆ, ನನ್ನ ಅಭಿಷೇಕವನ್ನ, ನನ್ನ ಅಭಿಷೇಕಸ್ಥರನ್ನ ಮುಟ್ಟಬಾರದು. ನನ್ನ ಅಭಿಷಿಕ್ತರನ್ನ ಮುಟ್ಟಬಾರದು ನೀನು. Touch not my anointed. ನನ್ನ ಅಭಿಷೇಕಸ್ಥರನ್ನ ಮುಟ್ಟಬಾರದು. Thank you, Father. Especially those people whole night here. ಯಾರ್ಯಾರು ರಾತ್ರಿಯಲ್ಲಿ ಇದ್ರಿ? Nobody can imagine such a way God will lift you higher. ಹಲ್ಲೆಲೂಯಾ. ಯಾರು ಕೂಡ ಊಹಿಸಕ್ಕೂ ಸಾಧ್ಯ ಇಲ್ಲ ಅಷ್ಟು ಆಗಿ ದೇವರು ನಿಮ್ಮನ್ನ ಮೇಲೆ ಎತ್ತುತ್ತಾನೆ. And also those who are in the first service here. ಯಾರು ಬೆಳಗಿನ ಸರ್ವಿಸ್ಗೆ ಬಂದ್ರಿ? God has chosen you people. ದೇವರು ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾನೆ. Repeatedly God is calling you. ನೋಡ್ರಿ, ದೇವರು ಪದೇ ಪದೇ ನಿಮ್ಮನ್ನ ಕರೀತಾ ಇದ್ದಾನೆ. You also try to do 100%. No, I will come back to God. You also telling. ನೀವು ಕೂಡ 100% ನಾನು ದೇವರ ಕಡೆ ಬರ್ತೀನಿ ಅಂತ ಮಾಡ್ತಾ ಇದ್ದೀರಾ. As a man of God, I will give you counsel. Come back soon. ಆಮೇಲೆ ನಾನು ದೇವರ ಮನುಷ್ಯನಾಗ ಒಂದು ಮಾತನ್ನ ಹೇಳ್ತೀನಿ, ಬೇಗನೆ ನೀವು ದೇವರ ಕಡೆ ಬನ್ರಿ. He is waiting with the open arms here. ಆಮೇಲೆ ನೋಡ್ರಿ, ದೇವರು ಎರಡು ಕೈಗಳನ್ನು ತೆರೆದು ನಿಮಗೋಸ್ಕರ ಕಾಯ್ತಾ ಇದ್ದಾನೆ. How many of you come to His embracing hands? ಎಷ್ಟು ಜನ ಆತನ ಒಂದು ಹಸ್ತದ ಬಳಿಗೆ ಓಡಿ ಬರುತ್ತಾ ಇದ್ದೀರಾ? He will embrace you. ಆತ ನೋಡ್ರಿ ತಗೊಳ್ತಾನೆ. Luke chapter 15. ಲೂಕ 15 20 onward, 20 to 24. 22 ರಿಂದ 24. Dad came running. ನೋಡ್ಬೋದು, ತಂದೆ ಓಡಿ ಬರ್ತಾನೆ. That kindled by his repentance. ಆಮೇಲೆ ನೋಡ್ಬೋದು, ಅದೇನ್ ದೃಶ್ಯ ನೋಡ್ದ ಆ ಮಗನಿಗೆ ಬಹಳ ಇದ್ದದ್ದು. ಯಾಕೆ ಡ್ಯಾಡಿ ಅವನ ಹತ್ರ ಓಡ್ ಬರ್ತಾ ಇದ್ದಾರೆ ಅಂದ್ರೆ ಅವನು ಪಶ್ಚಾತ್ತಾಪ ಪಟ್ಟಿದ್ದಕ್ಕೆ. ನೀನೀಗ ಪಶ್ಚಾತ್ತಾಪ ಪಡುವಾಗ ದೇವರು ನಿನ್ನ ಬಳಿಗೆ ತಾನೇ ಓಡಿ ಬರ್ತಾರೆ. ಅದೇನೇ ಆಗಿದ್ದು ಬಾರ್ತಿಮಾಯನಿಗೆ, ಅದೇನೇ ಜಕ್ಕಾಯನಿಗೆ ಆಗಿದ್ದು. Father, we give you all the glory, Daddy. ದೇವರೇ, ಎಲ್ಲಾ ಮಹಿಮೆ ನಿನಗೆ ಸ್ವಾಮಿ. Thank you for healing your people. ದೇವರೇ, ನಿನ್ನ ಜನರನ್ನು ಸ್ವಸ್ಥ ಮಾಡಲಿಕ್ಕಾಗಿ ಸ್ತೋತ್ರ. Your time is running out. Pray quickly. ಆಮೇಲೆ ನಿಮ್ಮ ಸಮಯ ಮುಗಿತಾ ಇದೆ, ಬೇಗನೆ ಪ್ರಾರ್ಥನೆ ಮಾಡ್ಕೊಳ್ಳಿ. Your time is running out now. ನಿಮ್ಮ ಸಮಯ ಮುಗಿತಾ ಬಂತು. Within 10 seconds we are going to wind up now. 10 ಕ್ಷಣದಲ್ಲಿ ಮುಗಿಸ್ತಾ ಇದ್ದೀವಿ. Thank you for writing their name in the book of life. ದೇವರೇ, ಎಲ್ಲರ ಹೆಸರನ್ನು ಜೀವ ಬಾಗಿಲು ಬಿಟ್ಟು ಬರೆದಿದ್ದಕ್ಕಾಗಿ ಸ್ತೋತ್ರ. Thank you for healing them, Daddy. ದೇವರೇ, ಅವರಿಗೆ ಬಿಡುಗಡೆ ಕೊಡಿದ್ದಕ್ಕಾಗಿ ಸ್ತೋತ್ರ. Thank you for the financial blessing you poured upon them. ದೇವರೇ, ಅವರ ಮೇಲೆ ಹಣಕಾಸಿನ ಆಶೀರ್ವಾದ ಸುರಿಸಿದ್ದಕ್ಕಾಗಿ ಸ್ತೋತ್ರ. No more EMIs, no more debts. ದೇವರೇ, ಯಾವ ಸಾಲ ಇಲ್ಲ, ಯಾವ EMI ಇಲ್ಲ. Such a way God is clearing those debts now. ನೋಡಬಹುದು, ದೇವರು ಆ ರೀತಿಯಾಗಿ ನಿಮ್ಮ ಸಾಲಗಳನ್ನು ತೀರಿಸ್ತಾ ಇದ್ದಾನೆ. Exactly like 2 Kings chapter 3. ಹಲ್ಲೆಲೂಯಾ. 2 ವರ್ಷದ 3ನೇ ಅಧ್ಯಾಯದ ರೀತಿ. How Elijah prophesied. ಯಾವ ರೀತಿಯಾಗಿ ಎಲೀಷಾ ಅಲ್ಲಿ ಪ್ರವಾದನೆ ಹೇಳಿದ. You will never see a rain. ಹಲ್ಲೆಲೂಯಾ. ನೀನು ಮಳೆ ನೋಡಲ್ಲ, ನೀನು You will never see a cloud. ನೀನು ಮೋಡ ನೋಡಲ್ಲ ನೀನು. But still the water will gush out. ಇದು ಒಟ್ಟಾಗಿ ನೋಡ್ರಿ, ಆ ಒಂದು ಏನಿದೆ ಆ ಬುಗ್ಗೆ ಹಳ್ಳ ಆಗಲ್ಲ ಅಂತ. Hallelujah. ನೀವು ಮಳೆ ನೋಡಲ್ಲ, ಮೋಡ ನೋಡಲ್ಲ, ಆದ್ರೆ ನೀರು ಬಂದು ತುಂಬಿಕೊಳ್ಳುತ್ತೆ. This is what our God. Lahama shero karaba. ಎಲ್ಲ ಕೈಗಳ ಮೇಲೆತ್ತಿ ಅನ್ಯ ಭಾಷೆಗಳು 10 ಸೆಕೆಂಡ್. ಹುಮಾ ಹರ ಲಬೋ ಕೇರ ಲಬ ಶಮ ಮಾರಿ ಬಾರ ಲಬೋ ಶರಬಲ. Speaking in tongues will fight the spiritual warfare. ಆಮೇಲೆ ನೋಡಿ, ನೀವು ಯಾವಾಗ ಅನ್ಯ ಭಾಷೆ ಮಾತಾಡ್ತೀರಾ, ಅದು ಆತ್ಮಿಕ ಯುದ್ಧದ ಮೇಲೆ ಅದು ಕಾರ್ಯ ಮಾಡುತ್ತೆ. That's how you will overcome the spiritual warfare. ಈ ರೀತಿಯಾಗಿ ನೋಡ್ರಿ, ನೀವು ಆತ್ಮಿಕದಲ್ಲೂ ಆಚೆ ಬರ್ಬೋದು ಗೆದ್ದು. God is healing people, his people here. ದೇವರು ನೋಡ್ರಿ, ತನ್ನ ಜನಗಳನ್ನೇ ಸ್ವಸ್ಥ ಮಾಡ್ತಾ ಇದ್ದಾನೆ. Yes. Especially legs, some people cannot stand properly. ಕೆಲವರಿಗೆ ನೋಡ್ರಿ ಕಾಲು ನೋವಿದೆ, ಕರೆಕ್ಟ್ ಆಗಿ ನಿಲ್ಲಕ್ಕೂ ಆಗಲ್ಲ. God is healing those people. ದೇವರು ಅಂತವನ್ನ ಸ್ವಸ್ಥ ಮಾಡ್ತಾ ಇದ್ದಾನೆ. ಯಾರಿಗೆ ಕಾಲು ನೋವು ಅವರೆಲ್ಲ ದೇವ್ರು ಗುಣ ಮಾಡ್ತಾ ಇದ್ದಾರೆ ಅವ್ರನ್ನ ಈಗಲ್ಲಿ. ಹಲ್ಲೆಲೂಯಾ.
ಮತ್ತೆ ಆ ನೋವು ಬರೋದಿಲ್ಲ ಇನ್ನಾದ್ರು. ಆಮೆನ್. ಅದು ಯಾವ ಥರದಿರಲಿ ನೋವು ಅದು. ಥ್ಯಾಂಕ್ ಯು ಮಾಸ್ಟರ್. Indigestion problem is God is removing those things now. God is healing and God is giving you a good digestion now. ಯಾರಿಗೆ ಅಜೀರ್ಣ ಆಗ್ತಾ ಇದೆ ದೇವರೆಲ್ಲ ತೆಗಿತಾ ಇದ್ದಾನೆ. ಎಲ್ಲವೂ ಕೂಡ ನಿಮ್ಮ ಹೊಟ್ಟೆ ಕ್ರಿಯೆಗಳೆಲ್ಲ ಸರಿ ಮಾಡ್ತಾನೆ ದೇವರೀಗ. No happiness. ಸಂತೋಷ ಇಲ್ಲ. Always sad. ಯಾವಾಗ್ಲೂ ಕೂಡ ಏನೋ ಒಂಥರ ದುಃಖ. It's from the devil, remember. ತಿಳಿದುಕೊಳ್ಳ್ರಿ, ಅದು ಸೈತಾನದಿಂದ ಬಂದಿರೋದು. Refuse to be sad. ಆಮೇಲೆ ನೀವು ಅಲ್ಲಿ ಏನೋ ದುಃಖವಾಗಿರೋದನ್ನ ನೀವು ತಿರಸ್ಕರಿಸ್ರಿ. ನೀವು Refuse to sick. ಆಮೇಲೆ ನೀವು ಅಲ್ಲಿ ವ್ಯಾಧಿಗ್ರಸ್ತರಾಗಿರೋದಕ್ಕೆ ನೀವು ತಿರಸ್ಕರಿಸ್ರಿ. ನೀವು Refuse to fear, refuse to worry. ನೀವು ಭಯ ಪಡಕ್ಕೆ ಚಿಂತೆ ಮಾಡೋದನ್ನ ತಿರಸ್ಕರಿಸಿ. ನೀವು ಎಲ್ಲ ಹೇಳ್ರಿ, ನಾನು ಭಯ ಪಡೋದನ್ನು ನಿರಾಕರಿಸ್ತೀನಿ. ನಾನು ಭಯ ಪಡೋದನ್ನ ಕಾಯಿಲೆನ ನಿರಾಕರಿಸ್ತಾ ಇದ್ದೀನಿ. ನನಗೆ ಭವಿಷ್ಯದ ಭಯ ಇಲ್ಲ. ನನಗೆ ನನ್ನ ಯೇಸು ನನ್ನ ಜೊತೆಲಿ ಇರುವಾಗ ನನಗೆ ಭಯ ಇಲ್ಲ. ನನಗೆ ಹಣಕಾಸಿನ ಕೊರತೆ ನನಗೆ ಇಲ್ಲ. ಚಿನ್ನನ ಧೂಳು ತರ ಇಡ್ತೀನಿ ನಾನು. ನನ್ನ ಕುಟುಂಬದಲ್ಲಿ ಯಾರಿಗೂ ಕಾಯಿಲೆಗಳಿರೋದಿಲ್ಲ. ಯಾವ ಶಾಪಗಳು ನನ್ನ ಮೇಲೆ ಇಲ್ಲ. ಪವಿತ್ರಾತ್ಮನ ಜೀವನ ಉಂಟು ಮಾಡುವ ನಿಯಮ ನನ್ನ ಮೇಲೆ ಕಾರ್ಯ ಮಾಡ್ತಾ ಇದೆ. ಕಾಯಿಲೆಗಳಿಲ್ಲ ನನ್ನ ಶರೀರದಲ್ಲಿ. ಮರಣದ ಅಧಿಕಾರ ನನ್ನ ಮೇಲೆ ಇಲ್ಲ. ಕ್ರಿಸ್ತ ಯೇಸುವಿನವರು ದೇವರ ಮಕ್ಕಳು ಮರಣವನ್ನು ಜಯಿಸಿದ್ದಾರೆ. Hallelujah. Remember, those who believe in Him, ತಿಳಿದುಕೊಳ್ಳ್ರಿ, ಯಾರು ಆತನ ನಂಬುತ್ತಾರೋ you pass the judgment. ಆಮೇಲೆ ನೀವು ಆ ನ್ಯಾಯಸ್ಥಾನದಿಂದ ಆಚೆ ಬಂದಿದ್ದೀರಾ. ನೀವು You pass the death actually. ಆಮೇಲೆ ನೀವು ಸಾವನ್ನ ದಾಟಿ ಆಚೆ ಬಂದಿದ್ದೀರಾ. ನೀವು Heaven is waiting for you. ಆಮೇಲೆ ಪರಲೋಕ ನಿಮಗೋಸ್ಕರ ಕಾಯ್ತಾ ಇದೆ. Billions of years we are going to live with Him. ಆಮೇಲೆ ನೋಡಿ, ಸಾವಿರಾರು ವರ್ಷ ನಾವು ಆಟನೊಟ್ಟಿಗೆ ಬದುಕ್ತೀವಿ ನಾವು. ನನ್ನಾತ್ಮವೇ ನೀನು. ಕೈಗಳ ಮೇಲೆತ್ತಿ. ಎಲ್ಲ ಗಟ್ಟಿಯಾಗಿ ಎಲ್ಲರೂ. Lift your both hands now. ಎಲ್ಲರೂ ಕೂಡ ಎರಡು ಕೈಗಳನ್ನು ಎತ್ತಿರಿ ಮೇಲೆ. Now the inner hearts will be healed now. ಈಗ ನಿಮ್ಮ ಒಳ ಹೃದಯ ಶುದ್ಧಿ ಆಗ್ತಾ ಇದೆ. ನಿಮ್ಮ ಒಳಗಡೆ ಹೃದಯಕ್ಕಾಗಿರೋ ಗಾಯ ಗುಣ ಆಗ್ತಾ ಇದೆ ಈಗ. Inner hearts will be removed now. ಆಮೇಲೆ ಒಳ ಹೃದಯದಲ್ಲಿ ತೆಗೆದಾಗ್ತಾ ಇದೆ. Through the divine power of the Holy Spirit. ಆ ದೈವಿಕ ಶಕ್ತಿ, ಪವಿತ್ರಾತ್ಮನ ದೈವಿಕ ಶಕ್ತಿ ಮೂಲಕ. The past bad experiences you are going to forget forever now. ಆಮೇಲೆ ನಿಮ್ಮ ಒಂದು ಹಳೆಯ ಜೀವನದಲ್ಲಿ ಏನಾಗಿತ್ತು ಎಲ್ಲದನ್ನ ಮರೆತು ಬಿಡ್ತೀರಾ ನೀವಾಗ. ಎಲ್ಲ Maybe abusive. Some maybe abuse you ನಿಮ್ಮ ಮೇಲೆ ಯಾರು ತಮಾಷೆ ಮಾಡಿರಬಹುದು through the words. ಮಾತುಗಳ ಮೂಲಕ. Maybe you have been misused. ಅಥವಾ ನೀವು ಬೇಡದ ವಿಷಯಗಳಲ್ಲಿ ಸಿಗಾಕೊಂಡಿರ್ತೀರಿ. But God is healing that inner hearts now. ದೇವರು ನೋಡ್ರಿ ನಿಮ್ಮ ಒಳ ಹೃದಯವನ್ನ ಈಗ ಸರಿ ಮಾಡ್ತಾ ಇದ್ದಾರೆ. ಆ ಹೃದಯದೊಳಗೆ ಆಗಿರೋ ಗಾಯ ಗುಣ ಆಗ್ತಾ ಇದೆ. Some people thought that no, it will never be repaired. ಕೆಲವರು ಅನ್ಕೊಂಡಿದ್ರು ಅದು ಆಗದೇ ಇಲ್ಲ ಅಂತ. No. ಇಲ್ಲ. Lift your hands and say, I am healed now. ಜೋರಾಗಿ ನಿಮ್ಮ ಕೈಗಳನ್ನು ಎತ್ತಿ ಹೇಳ್ರಿ, ನಾನು ಸ್ವಸ್ಥನಾಗಿದ್ದೀನಿ. ಹೇಳಿ, ನನ್ನಾತ್ಮವೇ ನೀನು ಮರೆಯಾದಿರು ಎಂದು ನನ್ನಾಯ ಕರ್ತನ ಜೀವದಾಂತ್ಯವು. ನನ್ನಾತ್ಮವೇ ನೀನು ಮರೆಯಾದಿರು ಎಂದು ನನ್ನಾಯ ಕರ್ತನ ಜೀವದಾಂತ್ಯವು. Remember the word of the Lord here. ದೇವರ ಮಾತನ್ನು ಜ್ಞಾಪಿಸಿಕೊಳ್ಳ್ರಿ. ಈಗ
How we are worshipping here? ನಾವು ಯಾವ ರೀತಿಯಾಗಿ ಸ್ತುತಿ ಮಾಡ್ತಿದ್ದೇವೆ ಇಲ್ಲಿ? Maybe the same song mostly, ಇದೇ ಹಾಡು, or maybe the Hindi song which we yesterday we sung that. ಅಥವಾ ಮೊನ್ನೆ ಆದಂತ ಹಿಂದಿ ಹಾಡು, तेरे छूने से यीशु मुर्दे जी उठे. We will sing with the millions right in this place. ಆಮೇಲೆ ಇದೇ ರಾತ್ರಿ ಲಕ್ಷಾಂತರ ಸೇನೆ ಹಾಡನ್ನು ಹಾಡ್ತೀವಿ. Whole city may be heard that. ಆಮೇಲೆ ಇಡೀ ಪಟ್ಟಣನೇ ಹಾಡು ಕೇಳಿಸ್ಕೊಳುತ್ತೆ. Whole Austin is going to hear that. ಕೇಳಿಸ್ಕೊಳುತ್ತೆ. It will be echoed in the every villages. ಅದು ಎಲ್ಲ ಹಳ್ಳಿಗಳಲ್ಲಿ ಎಕ್ಕ ಹೊಡೆಯುತ್ತದೆ ಹಾಡು. Maybe 8 lakh villages in this India. ಇಂಡಿಯಾ ದೇಶದಲ್ಲಿ ನೋಡ್ಬೋದು 8 ಲಕ್ಷ ಹಳ್ಳಿಗಳಿದೆ. More than 8 lakh villages. 8 ಲಕ್ಷಕ್ಕಿಂತ ಅಧಿಕ ಹಳ್ಳಿಗಳಿದೆ. That will be heard in those villages also. ಆ ಹಳ್ಳಿಗಳಲ್ಲೂ ಕೂಡ ಈ ಹಾಡು ಕೇಳಿಸುತ್ತೆ. Because the salvation of the Lord has begun now. ಏನಕ್ಕಾಗಿ ಅಂದ್ರೆ ದೇವರ ರಕ್ಷಣೆ ಈಗ ಶುರು ಆಗಿದೆ. No one can stop that. ಅದು ನಿಲ್ಲಿಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. We will sing that Hindi mostly only one line. ಆ ಹಿಂದಿ ಹಾಡು ಒಂದು ಇದೆ ನೋಡಿ. ये बंधन टूट जाएंगे तू कहने से कह दे बस यीशु. हालेलुया. Thank you master. Lama shandi rabara kallaba sheru dara luba hari kama shera bharaba luba rakama shababa. छूने से यीशु मुर्दे जी उठे. तेरे छूने से यीशु लंगड़े भी चले. तू कह दे बस यीशु ये बंधन टूट जाएंगे. तू कह दे बस यीशु टूटे दिल जाएंगे. तू जिंदा है जिंदा, तू जिंदा है यीशु. Yes. तू जिंदा है जिंदा, ಎಲ್ಲ ಕೈಗಳ ಮೇಲೆತ್ತಿ. तू जिंदा है जिंदा, तू जिंदा है यीशु. तू जिंदा है जिंदा, तू जिंदा है यीशु. तू जिंदा है जिंदा, तू जिंदा है यीशु. तेरे कहने से, तेरे छूने से यीशु मुर्दे जी उठे. तेरे छूने से यीशु लंगड़े भी चले. तू कह दे बस यीशु ये बंधन टूट जाएंगे. तू कह दे बस यीशु टूटे दिल मिल जाएंगे. तू जिंदा है जिंदा, तू जिंदा है यीशु. तू जिंदा है जिंदा, तू जिंदा है यीशु. तू जिंदा है जिंदा, तू जिंदा है यीशु. Thank you master. Nothing can stop you now. ಯಾವುದು ಕೂಡ ನಿಮ್ಗೆ ತಡೆ ನಿಲ್ಲಿಸಕ್ಕಾಗಲ್ಲ. Say loudly, nothing can stop me now. ಜೋರಾಗಿ ಹೇಳ್ರಿ, ಯಾವುದು ಕೂಡ ನಿಮ್ಗೆ ತಡೆ ನಿಲ್ಲಿಸಕ್ಕಾಗಲ್ಲ. I'm going to bang and destroy the evil works. ಆಮೇಲೆ ನಾನು ಹೋಗಿ ಎಲ್ಲ ಸೈತಾನ ಕಾರ್ಯಗಳನ್ನು ನಾಶ ಮಾಡ್ತೀನಿ. And followed by the celebration. ಮತ್ತು ನಂತರದಲ್ಲಿ ಸಂಭ್ರಮಿಸ್ತೀನಿ. And the joy in the city. ಮತ್ತು ಪಟ್ಟಣದಲ್ಲಿ ಸಂತೋಷ. I'm talking about the Acts 8:4 and 5. ನಾನು ಹೇಳ್ತಾ ಇರೋದು ಅಪೊಸ್ತಲರು 8:4-5. When Philip entered Samaria, ಯಾವಾಗ ಫಿಲಿಪ ಸಮರಕ್ಕೆ ಹೋಗ್ತಾನೆ, he introduced them a Christ. ಅವರಿಗೆ ನೋಡ್ರಿ ಕ್ರಿಸ್ತನ ಬಗ್ಗೆ ಅವನ ಸಾಕ್ಷಿ ಕೊಡೋದು. With a loud voice, demons came out. ನಾವು ನೋಡ್ಬೋದು ಗಟ್ಟಿಯಾಗಿ ಸೈತಾನಗಳೆಲ್ಲ ಆಚೆ ಬರ್ತವೆ. And followed by the joy. ಮತ್ತು ನೋಡ್ರಿ ನಂತರದಲ್ಲಿ ಸಂತೋಷ ಆಗುತ್ತೆ ಅವ್ರಿಗೆಲ್ಲ. How many of you get ready for the joy and celebration here? ಎಷ್ಟು ಜನ ಸಂತೋಷಕ್ಕೆ ಸಂಭ್ರಮಿಸಕ್ಕೆ ಸಿದ್ಧವಾಗಿದ್ದೀರಾ?
Whole day you can do that today. ಇವತ್ತಿನ ದಿನವೆಲ್ಲ ಮಾಡ್ಬೋದು. In Jesus' name. ಯೇಸುವಿನ ನಾಮದಲ್ಲಿ. Amen. ಪರಲೋಕದ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಆಹಾರಕ್ಕೆ ಪಾಲಿಸು, ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸಿ. ರಾಜ್ಯವು ಬಲವು ಮಹಿಮೆ ನನ್ನ ಮನೆಯನ್ನು ಕೊಂಡಾಡು, ನನ್ನ ಸರ್ವಗಳ ಆತನ ಪವಿತ್ರಾಮನ್ನು ಕೀರಿಸಿದೆ. ನನ್ನ ಮನೆಯನ್ನು ಕೊಂಡಾಡು, ಆತನು ಭಕ್ತರೊಂದನ್ನು ಮರೆಯಬೇಡ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಸೈತಾನ ಯಾವ ಹಾನಿ ಮಾಡಲಾರದು, ಸೈತಾನ ಯಾವ ಹಾನಿ ಮಾಡಲಾರದು. ಹಾನಿ ಇಲ್ಲ, ಹಾನಿ ಇಲ್ಲ, ಹಾನಿ ಇಲ್ಲ. I power right under the bed, I power right under the bed. The devil can do me no, no harm, no harm, no harm. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ವಯತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಣ್ಣ ತನಕ ಇರುವುದಾಗಿರಲಿ. ಆಮೇನ್, ಆಮೇನ್. ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್.